शाम्बरै नमः पार्वती श्री चंद्रगिरि माता की, श्री गुरु छत्रपति सदाशिव महाराज की, श्री मारुतेश्वर महाराज की। हर हर ओम तत्सत्। परब्रह्मणे नमः। ओम परमात्मने नमः। ओम श्री गुरुचन्द्राय नमः। ओम श्री गुरु बसवलिंगाय नमः। गुरुदेवो महादेवो, गुरुदेवो सदाशिवः, गुरुदेवात् परं नास्ति, तस्मै श्री गुरुवे नमः। पठजनन पद्मार्थं गजाननमहर्निशम् अनेकदन्तं भक्तानाम् एकदन्तम् उपास्महे। त्रैलोक्य संपदा नित्य अमूल्येकनविद्युः सच्चिदानन्दरूपाय शिवाय ब्रह्मणे नमः। यामाहुः सर्वलोकानां प्रकृतिं शास्त्रपारगाः, तां धर्मचारिणीं शम्भोः प्रणमामि परां शिवां। सर्वलोकोपकाराय योग्योपरमेश्वर शरद्यतिरूपेण नमस्ते जंगमात्मने। हरीशं भवरोगवृत्तिं च सकलशास्त्रपण्डितं निजस्वामित्वसम्पादनं त्वं निरुपाधीशं स्मराम्यहम्। ಎಲ್ಲರೂ ಪ್ರಾರ್ಥನೆಯನ್ನು ಮಾಡೋಣ. ಸಾಂಬ ಸದಾ ಶಿವ 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 साम्ब सदा शिव साम्ब सदा शिव ओम नमः शिवाय 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 श्री गुरु बसवलिंगाय नमः। ओम 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 सांब जय नमः पार्वती स्वाहा। ಕ್ಷೇತ್ರದ ಆರಾಧ್ಯ
ಆಗಿರತಕ್ಕಂಥ ಮಾರುತೇಶ್ವರನ ಅವರ ಸನ್ನಿಧಾನಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ಕೆ ಕಾರಣೀಭೂತರಾಗಿರತಕ್ಕಂಥ ಜಗನ್ಮಾತೆ ರಾಜರಾಜೇಶ್ವರಿ ಚಂದ್ರಮ್ಮ ತಾಯಿಯ ಮಹಾಸನ್ನಿಧಾನಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರ ಪಾವನ ಸನ್ನಿಧಾನಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸದ್ಗುರುಗಳನ್ನು ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಯಾವ ಕರುಣಾಮೂರ್ತಿಗಳಾಗಿರ್ತಕ್ಕಂಥ ಭಕ್ತರ ಉದ್ಧಾರ ಕರ್ತರಾಗಿರ್ತಕ್ಕಂಥ ವಾಕ್ಷತಿ ಪುರುಷರಾಗಿರ್ತಕ್ಕಂಥ ಮಹಾಮಹಿಮಾನ್ವಿತರು ಅಪ್ರೋದ್ಧಾರಕರಾದ ಶ್ರೀ ಗುರು ಚಕ್ರವರ್ತಿ ಶಿವಯ್ಯಪ್ಪನವರ ವಿಧಾನಗಳಿಗೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಬಬಲಾದಿ ಮಹಾತ್ಮರ ಮಹಾತ್ಮೆಯನ್ನು ಕೇಳಿ ಪುನೀತರಾಗಲು ವಹಿಸಿ ಬಂದಿರತಕ್ಕಂಥ ಗ್ರಾಮದ ಸಕಲ ಸದ್ಭಕ್ತರಿಗೂ ಶರಣರಿಗೂ ವಾತ್ಸಲ್ಯ ಮೂರ್ತಿಗಳಾಗಿರ್ತಕ್ಕಂಥ ತಾಜಂದಿರಿಗೂ ಸಂಗೀತ ಭಜನಾ ಬಳಗಕ್ಕೂ ಮುದ್ದು ಮಕ್ಕಳಿಗೂ ಕಾರ್ಯಕರ್ತರಿಗೂ ತಮ್ಮೆಲ್ಲರಿಗೂ ಅನಂತ ವಂದನೆಗಳನ್ನು ಸಲ್ಲಿಸಿ ಇವತ್ತಿನ ಸೇವೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ. ಕುಂಡ್ರಪ್ಪ ಯಾರು ಮಾತಾಡಬಾರ್ದಿಲ್ಲ. ಒಂದು 50-60 ಹುಡುಗರು ಇರಬೇಕು. ಇವತ್ತು ಸಂಭಾಷಣೆ ನಮ್ಮ ಕಡೆ ಆಗಬಾರ್ದು. 300-400 ಹುಡುಗರನ್ನ ಶಾಲೆ ಸರ್ಗಳು ಹೆಂಗೆ ಸಂಭಾಳಿಸ್ತಿದ್ರು ಹೌದಿಲ್ಲ? ಮನ್ಯಾಗ ತನಿಖೆ ಮಾಡಿದೆ ಅಂದ್ರೆ ಏನು ಹೇಳ್ತಾರೆ ಈಗ ಅವರು, ಎಷ್ಟು ತನಿಖೆ ಮಾಡಾಕ್ತಿದಿ, ಎಷ್ಟು ಬಾಯಿ ಮಾಡಾಕ್ತಿದಿ, ಹೋಗ ಸದಾಶಿವನ ಗುಡ್ಯಾಗ ಪುರಾಣ ಹಚ್ಚಾರೋ ಅಲ್ಲೇ ಹೋಗಿ ಅಂದ್ಬಿಡ್ತಾರೆ. ಹೌದಿಲ್ಲ? ಇಲ್ಲಿ ತನಿಖೆ ಮಾಡ್ಕೊಂಡು ಅಲ್ಲೇ ತನಿಖೆ ಮಾಡೋದು. ದಯವಿಟ್ಟು ಯಾರು ಮಾತಾಡಬೇಡ್ರಿ. ಸ್ವಲ್ಪ ಲಕ್ಷ ಒಟ್ಟು ಕೇಳಿದ್ರೆ ವಿಷಯ ತಿಳಿತೈತಿ, ಮಹಾತ್ಮರ ಚರಿತ್ರೆ ಗೊತ್ತಾಗ್ತೈತಿ. ಅದು ಜಾತ್ರೆ ಆಗೈತಿ ತಂದೆ ನೋಡೋದು, ಕುಣದಾಡಕ್ಕೆ ಜಿಗದಾಡಕ್ಕೆ ಮನರಂಜನೆ ಕಾರ್ಯಕ್ರಮಕ್ಕೆ ಮತ್ತು ನಮ್ಮ ಹಿರಿಯರು ಅದಕ್ಕೆಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಇಲ್ಲಿ ಏನು ಮಾಡ್ಬೇಕಂದ್ರೆ ಶ್ರದ್ಧೆಯಿಂದ ಏಕಚಿತ್ತದಿಂದ ಏನು ಮಾಡ್ಬೇಕ್ರಿ, ಪುರಾಣವನ್ನು ಕೇಳಬೇಕು. ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥ ಬಬಲಾದಿ ಪರಂಪರೆಯ ಸ್ಥಾಪಕರಾಗಿರ್ತಕ್ಕಂಥ ಪರಮ ಪೂಜ್ಯ ಸಿದ್ದರಾಮೇಶ್ವರರು ಚಿಕ್ಕಯ್ಯಪ್ಪನವರೊಡಗೂಡಿ ಮಠ ಸ್ಥಾಪನೆಯಾದ ನಂತರ ಶಿವರಾತ್ರಿಯ ದಿವಸ ಲಿಂಗೈಕ್ಯರಾಗ್ತಾರೆ. ಅದೇ ಮಿತಿದಿನ ಇದು ಜಾತ್ರೆ, ಬಬಲಾದಿ ಶಿವರಾತ್ರಿ ಜಾತ್ರೆ ಐತಿ, ಅದ ಮಿತಿದಿನ ಜಾತ್ರೆ. ಅವರ ಅಗಲಿಕೆಯಿಂದ ಚಿಕ್ಕಯ್ಯಪ್ಪನವರಿಗೆ ಸ್ವಲ್ಪ ಹೇಗಾತು. ಓಂಕಾರೇಶ್ವರರಿಗೆ ಮಠದ ಉಸ್ತುವಾರಿಯನ್ನ ಪೀಠಾಧಿಪತಿಗಳನ್ನ ಮಾಡಿ ಚಿಕ್ಕಯ್ಯಪ್ಪನವರು ಸಂಚಾರ ಮಾಡ್ತಾ ಆ ತಾಯಿ ಚಂದ್ರಮ್ಮ ತಾಯಿಯ ಅನುಗ್ರಹದಿಂದ ಏನಾಗಿತ್ತು, ಅವರಿಗೆ ಕವಿತ್ವ ಪ್ರಾಪ್ತಿಯಾಗಿತ್ತು, ತ್ರಿಕಾಲ ಜ್ಞಾನ ಪ್ರಾಪ್ತಿಯಾಗಿತ್ತು. ಆ ಜ್ಞಾನದಿಂದ ಮುಂದಿನ ಭವಿಷ್ಯವನ್ನ ಅವರ ಮುಂಡಿಗೆ ರೂಪದೊಳಗೆ ಬರ್ಕೊಂಡು ಹೋಗ್ತಾರೆ. ಮುಂಡಿಗೆ ರೂಪದೊಳಗೆ ಬರ್ಕೊಂಡು ಹೋದ್ರು. ಅಂದ ತ್ರಿಕಾಲ ಜ್ಞಾನಿಗಳು ನಾನಾ ರೂಪದ ತತ್ವ ಪದಗಳನ್ನು ಬರ್ಕೊಂಡು ಬಂದರು. ಶರಣರ ಸ್ತುತಿ, ಶರಣನ ಹೊಗಳೆ
ಸ್ತುತಿ ಮಾಡಿ ಪ್ರಾರ್ಥಿಸಿ ಅವರ ಮಾಲ ಪದ್ಯಗಳ ರಚನೆ ಮಾಡಿದರು. ಚಂದ್ರಮ ತಾಯಿ ಶಕ್ತಿ ಸ್ತುತಿಯನ್ನು ಮಾಡಿ ಆತ್ಮೀಯರ ಪದಗಳನ್ನು ಬರ್ಕೊಂಡು ಬಂದರು. ಅದಾದ ನಂತರ ಸೃಷ್ಟಿ ಸ್ಥಿತಿ ಲಯವನ್ನ ಕುರಿತು ಕಾಲಜ್ಞಾನವನ್ನು ರಚನೆ ಮಾಡಿಕೊಂಡು ಬರ್ತಾರೆ. ಆ ನಂತರ ಗೂಢಾರ್ಥದಿಂದ ಮುಂದಿಗೆ ಪದಗಳನ್ನು ಬರ್ಕೊಂಡು ಬಂದರು. ಗೂಢಾರ್ಥ ಮುಂದಿಗೆ ಅಂದ್ರೆ ಗೂಢಾರ್ಥ ಅದು ತಿಳಿಯಂಗಿಲ್ಲ. ಅದಕ್ಕೆ ಅಂತ ಗೂಢಾತಿ ಗೂಢ ಪದಗಳನ್ನು ಬರ್ಕೊಂಡು ಬಂದರು. ಅನಂತರ ಮನುಷ್ಯರಿಗೆ ನೀತಿ ತತ್ವಗಳನ್ನು ಕೂಡ ಬರ್ಕೊಂಡು ಬಂದರು. ಪೌರಾಣಿಕ ಕಥೆಗಳನ್ನು, ಆರತಿ ಹಾಡು, ಹೀಗೆ ನೂರಾರು ಪದಗಳನ್ನು ಚಿಕ್ಕಯ್ಯಪ್ಪನ ರಚನೆ ಮಾಡ್ತಾ ಲೋಕದ ನಾಡಿನ ತುಂಬವೆಲ್ಲ ಸಂಚಾರ ಮಾಡ್ತಾ ಕೊನೆಗೆ ಒಂದು ದಿವಸ ಬಹಳದಿಂದ ಸಾರವಾಡಕ್ಕೆ ಹೋಗುತ್ತಾ ಆ ತಾಯಿಯ ಆಜ್ಞೆ ಆಗ್ತದ. ನೋಡಪ್ಪ ಕಯ್ಯ, ನೀನು ಮಾಡಿರ್ತಕ್ಕಂಥ ಅನೇಕ ಸಾಧನೆ ಅದು ಸೂರ್ಯ ಚಂದ್ರ ಇರುವವರೆಗೂ ಕೂಡ ಈ ಲೋಕದೊಳಗೆ ಸ್ಥಿರವಾಗಿ ಉಳಿತದ. ಅದಕ್ಕಾಗಿ ಎಲ್ಲವನ್ನು ನೀನು ಮಾಡಿ ಅದಕ್ಕಾಗಿ ಈ ಮರ್ತ್ಯ ಲೋಕದಿಂದ ನೀನು ಸಾಕ್ಷಾತ್ ನನ್ನ ಲೋಕಕ್ಕೆ ಬರಬೇಕು ಅಂತ ಆ ತಾಯಿಯ ಆಜ್ಞೆ ಆಗ್ತದ. ಅವಾಗ ಚಿಕ್ಕಯ್ಯಪ್ಪನವರು ಆಯ್ತವ ಅಂತ ಹೇಳಿ ಅನಂತರವಾಗಿ ಅವರು ಎಲ್ಲಿ ಬಂದರಂದ್ರೆ ಸಾರವಾಡಕ್ಕೆ ಬಂದು ಒಂದು ಮರದ ಕೆಳಗಡೆ ಕುಳಿತು ತಮ್ಮ ದಿವ್ಯವಾಗಿರತಕ್ಕಂಥ ಜ್ಞಾನವನ್ನು ಮತ್ತೆ ಅಂದಿಗೆ ರೂಪದೊಳಗೆ ರಚನೆ ಮಾಡಿ ತಾವು ಏನು ಮಾಡಿದ್ರಂದ್ರೆ ಅಲ್ಲೇ ತಮ್ಮ ದೇಹವನ್ನು ತ್ಯಾಗ ಮಾಡ್ತಾರೆ. ಆ ಭಗವಂತನ ಸ್ವಸ್ವರೂಪವನ್ನು ಕೂಡಿಕೊಂಡು ಅಂತಕ್ಕಂಥ ಕಥೆಯನ್ನು ನಾವು ನೀವೆಲ್ಲರೂ ತಿಳ್ಕೊಂಡು ಬಂದೀವಿ. ಅದಾದ ನಂತರ ಈಗ ಮುಂದುವರೆದ ಕಥೆ ಏನು ಅಂತ ಕೇಳಿದ್ರೆ, ಮಠದ ಅಧಿಕಾರವನ್ನು ವಹಿಸಿಕೊಂಡಿರತಕ್ಕಂಥ ಸಿದ್ದರಾಮೇಶ್ವರ ಪುತ್ರ ಚಿರಂಜೀವಿ ಓಂಕಾರೇಶ್ವರರು ತಂದೆ ಸಿದ್ದರಾಮೇಶ್ವರರು ಲಿಂಗೈಕ್ಯರಾದಷ್ಟು ದುಃಖಪಟ್ಟಿದ್ದಿಲ್ಲ. ಆದರೆ ಚಿಕ್ಕಯ್ಯಪ್ಪನವರು ಲಿಂಗೈಕ್ಯರಾದಷ್ಟು ಬಹಳ ಖಿನ್ನತೆಯನ್ನು ಪಡ್ತಾರೆ. ಯಾರು ಹೇಳೋರಿಲ್ಲ ನಿಮ್ಗೆ ನೀವು ಕಾರ್ಯಕರ್ತರ ಕಾರ್ಯಕರು ಅಷ್ಟು ನಿಂತ್ಬಿಟ್ಟು ಇಲ್ಲ ನಿಮಗೂ ಕೇಳಂಗಿಲ್ಲ, ನನಗೂ ಗೊತ್ತಾಗಂಗಿಲ್ಲ. ಅವ್ರು ಮಾಡೋಲ್ಲ, ಏನು ಮಾಡಕ್ಕೆ ಬರೋಂಗಿಲ್ಲ. ಮಡಿಬೇಡ, ಏನು ಮಾಡೋದ್ರೆ ಹಂಗೆ ಗದರ್ಸ್ಬೇಕು ಸಾಕು. ಯಾವ ಓಂಕಾರೇಶ್ವರರು ಚಿಕ್ಕಯ್ಯಪ್ಪನವರು ಲಿಂಗೈಕ್ಯರಾದ ಮೇಲೊತ್ತ ಖಿನ್ನತೆಗೆ ಒಳಗಾಡ್ತಾರೆ. ಯಾಕಂದ್ರೆ ಬಹಳ ಅವರಿಗೆ ಓಂಕಾರೇಶ್ವರರಿಗೆ ಮಾರ್ಗದರ್ಶನ ಮಾಡ್ತಿದ್ರು ಚಿಕ್ಕಯ್ಯಪ್ಪನವರು. ಮಠವನ್ನು ಹ್ಯಾಂಗೆ ನಡೆಸಬೇಕು, ಭಕ್ತರ ಜೊತೆಗೆ ಸ್ವಾಮಿತ್ವವನ್ನು ಹೇಗೆ ಇಟ್ಕೋಬೇಕು, ಸಂಬಂಧವನ್ನು ಹೇಗೆ ಇಟ್ಕೋಬೇಕು, ಭಕ್ತರನ್ನ ಉದ್ಧಾರ ಯಾಕೆ ಮಾಡೋದು, ಆ ಜ್ಞಾನಗಳನ್ನೆಲ್ಲವನ್ನ ತಿಳ್ಕೋತ ಬಂದಿದ್ರು. ಅವಾಗ ಸಣ್ಣವರಾಗಿರ್ತಕ್ಕಂಥ ಚಿಕ್ಕಯ್ಯಪ್ಪ ಸಣ್ಣವರಿದ್ರೂ ಕೂಡ ಓಂಕಾರೇಶ್ವರ ಆತನ ಮಾತುಗಳು ಸ್ವೀಕಾರ ಮಾಡ್ತಿದ್ರು. ಹೌದಿಲ್ಲ? ಯಾಕಂದ್ರೆ ಸಣ್ಣವರಿದ್ರೂ ಕೂಡ ಜ್ಞಾನದ ಮಾತುಗಳನ್ನು ಹೇಳಿದ್ರೆ ನಾವು ಸ್ವೀಕಾರ ಮಾಡಬೇಕು. ಏನು ಹೋಗಣಬಾರ್ದು, ಆ ಮಾತುಗಳಿಗೆ ತೂಕ ಇತ್ತಂದ್ರೆ ಅದು ತಗೋಬೇಕು, ನಾವು ಸ್ವೀಕಾರ ಮಾಡ್ಕೋಬೇಕು. ಹೌದಿಲ್ಲ? ಮತ್ತೆ ಹಿರಿಯರ ಮಾತು ಅಷ್ಟೇ ಕೇಳೋದು, ಸಣ್ಣವ್ರ ಮಾತು ಕೇಳಬಾರ್ದು ಅಂತ ಎಲ್ಲೂ ಇಲ್ಲ. ಹೌದಿಲ್ಲ? ಹಿರಿಯರು ಇರ್ತಾರ, ತೆರೆ ಬೆಳಗಾಗಿರ್ತೈತಿ, ಎಲ್ಲ ಆಗಿರ್ತೈತಿ, ಒಳಗೆ ಜ್ಞಾನ ಇರ್ತೈತೆ ತಗೊಂಡೇ ನೋಡೋದು. ಹೌದಿಲ್ಲ? ಅದಕ್ಕೆ ಸರ್ವಭೂಷಣ ಶಿವಗಳು ಹೇಳ್ಕೊಂಡು ಬರ್ತಾರೆ, ಹೊರಗೆ ಹಿರಿಯರಾಗಿ ತಮ್ಮ ನಿಜವನ್ನರಿಯದವರೇ ಹಿರಿಯರು. ಸರ್ವಭೂಷಣ ಶಿವಯೋಗಿಗಳು ತಮ್ಮ ಪದಗಳು ಹೇಳ್ಕೊಂಡು ಬರ್ತಾರೆ, ಹೊರಗೆ ಹಿರಿಯರಾಗಿ ತಮ್ಮ ನಿಜವನ್ನರಿಯದವರೇ ಹಿರಿಯರು, ತಮ್ಮ ನಿಜವನ್ನರಿತು ಹೊರಗೆ ಕಿರಿಯರಾದರೂ ಜಗಕ್ಕೆಲ್ಲ ಹಿರಿಯರು ಅಂತ ಸುಂದರವಾದ ಮಾತನ್ನು ಹೇಳ್ಕೊಂಡು ಬರ್ತಾರೆ. ಹೌದಿಲ್ಲ? ಯಾವ ಕಾರಣಕ್ಕ ಒಳಗ ಜ್ಞಾನ ಹೆಚ್ಚಾಗಿತ್ತು, ಅವನ ಜ್ಞಾನ ಪ್ರಕಾಶವಿತ್ತು, ಮಾರ್ಗ ಮಾಡುವಂತ ಮಾತುಗಳು ಬರ್ತಿದ್ವು ಅಂದ್ರೆ ಸ್ವೀಕಾರ ಮಾಡಬೇಕಾಗ್ತದೆ. ಹೌದಿಲ್ಲ?
ಬರೀ ನಾ ದೊಡ್ಡವ ನನ್ನ ಮಾತು ಅಷ್ಟ ನಡೀಬೇಕು, ಸಣ್ಣನ ಮಾತು ಕೇಳಂಗಿಲ್ಲ ಅನ್ಬಾರ್ದು. ಯಾಕಂದ್ರೆ ಚಾಂಗ ದೇವ 1400 ವರ್ಷ ಬದುಕಿದ್ದನು. ಹೌದೇ? 1400 ವರ್ಷ ಬದುಕಿದ ಚಾಂಗ ದೇವ. ಜ್ಞಾನ ದೇವ ಬರೀ 20 ವರ್ಷ. 14 ವರ್ಷ, 1400 ವರ್ಷ ನೋಡು ಎಷ್ಟು ಆಯುಷ್ಯ. 1400 ವರ್ಷ ಚಾಂಗ ದೇವರು ಬದುಕ್ಯಾರ. ಬದುಕಿ ಜೀವನವನ್ನು ಸಾಗಿಸಿ ಅವರೆಲ್ಲಾದ್ರೂ ಹೊರಡ್ಬೇಕಾದ್ರೆ ಹುಲಿ ಮೇಲೆ ಕೂತು ಹೋಗ್ತಿದ್ರಂತೆ. ಸರ್ಪಗಳನ್ನು ಕೊಳ್ಳಾಟ ಹಾಕುತ್ತಿದ್ರು. ಜನ ಅವ್ರ ಜೊತೆ ತಂತ್ರೋಪತಂತ್ರವಾಗಿ ಶಿಷ್ಯರಾಗಿ ಹೋಗ್ತಿದ್ರು. ಅಂತ ಚಾಂಗದೇವರು ಜ್ಞಾನದೇವರ ವಿದ್ವತ್ವವನ್ನು ಕಂಡ, ಅವನಲ್ಲಿರ್ತಕ್ಕಂಥ ಜ್ಞಾನವನ್ನು ಕಂಡ, ಅವಾಗ ಭೇಟಿ ಆಗ್ಬೇಕಂತ ಹೇಳಿ ಹೋಗ್ತಾನೆ. ಎದ್ರ ಮೇಲೆ ಕುಂತ? ಹುಲಿ ಮೇಲೆ ಕುಂತ. ಹುಲಿ ಮೇಲೆ ಕುಂತ ಚಾಂಗದೇವರು ಜ್ಞಾನದೇವರನ್ನು ನೋಡಾಕೊಂಡ್ರು. ಅವಾಗ ಜ್ಞಾನದೇವರಿಗೆ ಹೋಗಿ ಹೇಳಿ, ಜ್ಞಾನದೇವರಿಗೆ ಹೋಗಿ ಹೇಳ್ತಾರೆ, ಚಾಂಗದೇವರು ಹುಲಿ ಮೇಲೆ ಕುಂತ ನೀವು ನೋಡಾಕ್ ಬರಾಕತ್ತೀರಿ ಅಂದಾಗ ಇವರು 4 ಮಂದಿ ಅಣ್ಣ ತಮ್ಮ, 3 ಮಂದಿ ಅಣ್ಣ ತಮ್ಮ, ಇವರು ಒಬ್ಬ ತಂಗಿ ಹೋಗ್ತಾ. ಹೌದಿಲ್ಲ? ಇವರು ಎಲ್ಲಿ ಕೂತಿದ್ರ ಅಂದ್ರೆ ಬಿದ್ದ ಹಾಳು ಗಾಡಿ ಮೇಲೆ ಕೂತಿದ್ರು. ಮನೆ ಬಿದ್ದಿದ್ರೆ ಹಾಳು ಗಾಡಿ ಅರ್ಧ ಬಿದ್ದಿತ್ತು. ಆ ಗಾಡಿ ಮೇಲೆ 4 ಜನ ಕೂತಿದ್ರು. ಅವಾಗ ಓಡಿ ಬಂದವ ಶಿಷ್ಯ ಏನ್ ಹೇಳಿದ, ಚಾಂಗದೇವನ ಶಿಷ್ಯ ಬಂದ ಹೇಳ್ತಾನ, ಚಾಂಗದೇವರು ಹುಲಿ ಏರ್ ಬರಾಕತ್ಯಾರೋ ನೀನ ಅಂತ ಅಂದಾಗ ಜ್ಞಾನದೇವನತ್ತ ಹುಲಿ ಏರ್ ಬರಾಕತ್ಯಾರ. ಹೌದು. ಅವಾಗ ಏನಂದ ಚಾಂಗದೇವ, ಎಲ್ಲಿ ಕೂತಿದ್ರು? ಬಿದ್ದು ಗಾಡಿ ಮೇಲೆ ಕೂತಿದ್ರು. ಚಲ್ಲ ಚಲ್ಲ ಅಂತೇಳಿ ಗಾಡಿ ಬಿಡೋದಂತ ಗಾಡಿನ ಹೊಂಟ. ಗಾಡಿನ ಸರ್ಕೋತ ಬಂದು ಬಿಡ್ತು. ನೋಡ್ರಿ ಎಂತ ಜ್ಞಾನ, ಎಂತ ಶಕ್ತಿ. ಅವಾಗ ಎಲ್ಲಾ ಕಡೆಗೆ ಪ್ರಚಾರ ಏನ ಬಿದ್ದು ಗಾಡಿ ಮೇಲೆ ಕುಂತಾಗ ಗಾಡಿನ ಬರಾಕತೈತಿ ಅಂದಾಗ ಚಾಂಗದೇವರು ಆಶ್ಚರ್ಯ ಆತು, ದಿಗ್ಗುಣನೆ ಆತು. ಚಕ್ಕನ ಹುಲಿ ಜುಗನ ಓಡಿ ಬಂದು ದೀರ್ಘದಂಡ ನಮಸ್ಕಾರ ಹಾಕ್ತೀರ. ಯಾರಿಗೆ? ಜ್ಞಾನದೇವರಿಗೆ. 1400 ವರ್ಷದ ಚಾಂಗದೇವ 20 ವರ್ಷದ ಜ್ಞಾನದೇವರಿಗೆ ದೀರ್ಘದಂಡ ನಮಸ್ಕಾರ ಹಾಕ್ತೀನಿ. ಯಾಕೆ ಅಂದ್ರ ನಾನು ಜೀವಂತ ಪ್ರಾಣಿ ಮೇಲೆ ಬರಾಕತ್ತೇನೆ, ನಿರ್ಜೀವ ಗಾಡಿ ಮೇಲೆ ಬರಾಕತ್ತೇನೆ, ನನಗಿಂತ ಎಂತ ಜ್ಞಾನಿ ಅಂತ, ಎಂತ ಶಕ್ತಿವಂತ ದೀರ್ಘದಂಡ ನಮಸ್ಕಾರ ಹಾಕಿ. ಅದಕ್ಕೆ ಜ್ಞಾನ ಅಂತಕ್ಕಂಥವ್ರು ಸಣ್ಣವರು ದೊಡ್ಡವರು ಎಂದಿರ್ತಕ್ಕಂಥ ಭೇದ ಭಾವ ಇರುವುದಿಲ್ಲ. ಹೌದಿಲ್ಲ? ಅದಕ್ಕಾಗಿ ಇಲ್ಲಿ ಸಣ್ಣವನಿದ್ರು ಕೂಡ, ನನಗಿಂತಲೂ ಚಿಕ್ಕವನಿದ್ರು ಕೂಡ ಓಂಕಾರೇಶ್ವರರನ್ನ ಸ್ವೀಕಾರ ಮಾಡ್ತಿದ್ರು. ಅವ ಹೇಳದಂಗ ಶ್ರೀಕಾಂತ ಜ್ಞಾನ. ಅವರ ಅಗಲಿಕೆಯಿಂದ ಏನಾಗ್ತದೆ ಮನುಷ್ಯನಿಗೆ, ಅವರಿಗೆ ಬಹಳ ಸ್ವಲ್ಪ ಮನುಷ್ಯನ ನೋವಾತು, ದುಃಖ ಆತು. ಏನ್ ಮಾಡಿದ್ರೆ ಎಲ್ಲವನ್ನ ಪರಿತ್ಯಜಿಸಿ ಮಠದವರು ಸುಮ್ಮನೆ ಖಿನ್ನತೆಯನ್ನು ಕೂತು ಬಿಡಾಕ್ ಚಾಲು ಮಾಡಿ ಏಕಾಂತಗಳು ಕೂತು ಬಿಡಾಕಿದ್ರು. ಯಾರ ಜೊತೆ ಮಾತಾಡ್ತಿದ್ದಿಲ್ಲ, ಬಂದವರು ಬರೆಯುತ್ತಿದ್ದಿಲ್ಲ. ತಾವಾತು ತಮ್ಮನ್ನು ಕೋಲೆ ಆಗ್ತದೆ. ಹೀಗಾಗಿ ಆ ಮಠದ ಕಾರ್ಯಗಳೆಲ್ಲ ಅಸ್ತವ್ಯಸ್ತ ಆಗತ್ತಿದ್ರು. ಸಾಕಷ್ಟು ಜನ ಬರಕತ್ತಿತ್ತು, ಬರ್ತಿದ್ರು, ಹೋಗ್ತಿದ್ರು. ಅಲ್ಲಿ ಗುರುಗಳ ಖಿನ್ನತೆಯಿಂದ ಒಳಗಿಕೊಳ್ಳೋದ್ರಿಂದ ಏನಾಗ್ತಂದ್ರ ಮಠದ ಕಾರ್ಯದೊಳಗೆ ಕಾಯಕದೊಳಗೆ ವ್ಯತ್ಯಾಸ ಆಗತ್ತಿದ್ದು. ಅವಾಗ ಭಕ್ತರೆಲ್ಲ ಯಾಕೀಗಾತ ಹೇಳಿ ಸಾರವಾಡದೊಳಗ ಓಂಕಾರೇಶ್ವರದ ತಾಯಿ ನೀಲಗಂಗಮ್ಮನಿಗೆ ವಿಷಯ ಗೊತ್ತಾಗ್ತದೆ. ನೀಲಗಂಗಮ್ಮ, ಓಂಕಾರೇಶ್ವರದ ತಾಯಿ ನೀಲಗಂಗಮ್ಮ. ಅಲ್ಲಿ ನೀಲಗಂಗಮ್ಮನಿಗೆ ವಿಷಯ ಗೊತ್ತಾಗ ಮಠದ ವ್ಯವಸ್ಥೆ ಸರಿಯಾಗಿ ನಡೀತಾ ಇಲ್ಲ, ಮಗ ಕಿಮ್ಮತಿ ಒಳಗಾಗ್ಯಾನ ಅಂತ ಹೇಳಿ ಸಾರವಾಡದಿಂದ ತಾನು ಬಬಲಾದಿ ಪ್ರಯಾಣ ಮಾಡಿ ಬಂದ ತಾಯಿ. ಅವಾಗ ಬಬಲಾದಿಗೆ ಬಂದು ಸಿದ್ದರಾಮೇಶ್ವರರ ಮಡದಿ ನೀಲಗಂಗಮ್ಮ ಪುತ್ರ ಓಂಕಾರೇಶ್ವರನಿಗೆ ಭೇಟಿ ಆಗ್ತಾರೆ. ಬಾ ಅಂದ್ರು. ಬಾಯವ್ವ ಅಂತ, ಬಾಯವ್ವ ಅಂದ. ಬಾ ಅಂತ ಹೇಳಿ ಅಕ್ಕರಿಂದ ತಾಯಿನ ಕರೆದು ಕೂರಿಸಿದ. ವಾತ್ಸಲ್ಯದ ಮಾತುಗಳು ನಡೀತಾವೆ. ತಾಯಿ ಒಂದು ಮಾತನ್ನು ಹೇಳ್ತಾಳೆ. ಯಾಕಪ್ಪ ಇಷ್ಟು ಖಿನ್ನತೆಯಿಂದ, ಇಷ್ಟು ಚಿಂತೆಯೊಳಗ, ಇಷ್ಟು ದುಃಖದಿಂದ ಈ ಮಠದ ಕೆಲಸ ಕಾರ್ಯಗಳನ್ನು ಎಲ್ಲ ಬಿಟ್ಟು ನೀನೋ ಒಬ್ಬರಿಗೆ ನಾಟಿ ಕೂತಿ ಅಂದ್ರೆ ಹೆಂಗೆ ಮಠ, ಹೆಂಗೆ ಸ್ವಾಮಿತ್ವ? ಯಾಕಂದ್ರೆ ತಾಯಿಯಂದ್ರ ಜವಾಬ್ದಾರಿಗಳು ಭಾಳ ಇರ್ತಾವ. ಹೌದಿಲ್ಲ? ತಾಯಿಯಂದ್ರ ಜವಾಬ್ದಾರಿಗಳು ಭಾಳ ಇರ್ತಾವ. ಅವಾಗ ತಾಯಿ ನೀಲಗಂಗಮ್ಮ ಹೇಳ್ತಾವಪ್ಪ, ನೀನೇ ಇದ್ದು ಕೂತ್ರೆ ಹೇಗೋ. ಭಕ್ತರು ತಮ್ಮ
ಜೀವನದೊಳಗೆ ಏನೋ ಕಷ್ಟಪಟ್ಟು ಏನೋ ದುಃಖ ದುಮ್ಮಾನಗಳಿಂದ ಏನಾದ್ರು ಅರಿಕೆ ಮಾಡ್ಕೊಂಡ ಏನಾದ್ರು ಒಂದಿಷ್ಟು ಸಲಹೆ ಸೂಚನೆಗಳು ಸಿಗುತ್ತಾವೋ ತಮ್ಮ ದುಃಖ ನಿವಾರಣೆ ಆಗ್ತದಂತ ಎಲ್ಲವರ ಬದಿಬತ್ತಿಗೆ ಓಡಿ ಬಂದಿರ್ತಾರೆ. ಅದು ತಕ್ಷಣ ಕೊಡ್ಲಾರ್ದ ಅವ್ರಿಗೆ ನಾಲ್ಕು ಮಾತು ಹೇಳಲಾರ್ದ ನೀನ ಹಿಂಗೆ ಒಳ ಕೂತ್ರೆ ಹಾಗಾಗೋದು. ಚಿಕ್ಕಯ್ಯಪ್ಪ ಹೋಗ್ಯಾರ ಅಂತ ಕುಂದ್ರು ಬೇಡ, ಯಾಕಂದ್ರ ಇದು ಮೃತ್ಯುಲೋಕ, ಇದು ಮೃತ್ಯುಲೋಕ. ಮೃತ್ಯುಲೋಕ ಅಂದ್ರೆ ಏನು? ಇಲ್ಲಿ ಹುಟ್ಟಿದವರೆಲ್ಲರೂ ಕಾಯ್ಲೇಬೇಕು, ಕಾಯ್ದೆ. ಹೌದು, ಕಾಯ್ದೆ ಹೆಂಗದ ಈ ಮೃತ್ಯುಲೋಕದ್ದು ಅಂದ್ರೆ ಭೂಲೋಕದ್ದು. ಇಲ್ಲಿ ಯಾರು ಜನ್ಮ ತಾಳ್ತಾರೋ ಅವರು ಹೋಗೋ ಜಾತಶ್ಯ ಮರಣಂ ಧ್ರುವಂ. ಅವಾಗ ಭಗವದ್ಗೀತೆಯಲ್ಲೇ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನ, ಅರ್ಜುನ ಹುಟ್ಟಿದವರೆಲ್ಲ ಸಾಯಲೇಬೇಕು. ಜಾತಶ್ಯ ಮರಣಂ ಧ್ರುವಂ. ಅವರು ಮಾನವರೇ ಆಗಿರಲಿ ಮಹಾತ್ಮರೇ ಆಗಿರಲಿ ಎಲ್ಲರಿಗೂ ಒಂದು ದಿವಸ ಇಲ್ಲಿ ಮರಣ ಪ್ರಾಪ್ತಿ ಆಗ್ತದ. ಹೌದಿಲ್ಲ? ಜಾತಶ್ಯ ಮರಣಂ ಧ್ರುವಂ. ಹುಟ್ಟಿದವರೆಲ್ಲ ಸಾಯಲೇಬೇಕು. ಯಾವುದೇ ಅಮರತ್ವವನ್ನು ಪಡೆದಿಲ್ಲ, ಯಾವುದೇ ಅಮರತ್ವವನ್ನು ಪಡೆದಿಲ್ಲ. ಅದಕ್ಕಾಗಿ ನೀನು ಏನು ಮಾಡಬೇಕು ಅಂದ್ರೆ ಆ ದುಃಖ ದುಮ್ಮಾನವನ್ನು ದೂರ ಮಾಡಿ. ಎಲ್ಲರಿಗೂ ಒಂದು ದಿವಸ ಆ ಮೃತ್ಯು ಬರೋದೇ. ಆ ಮೃತ್ಯು ಬರೋದ್ರೊಳಗಾಗಿ ನಾವೇನ್ ಮಾಡಬೇಕಂದ್ರೆ ನಮ್ಮ ನಿತ್ಯ ಕರ್ಮಗಳು ತಪ್ಪದೇ ಮಾಡಬೇಕು, ಚಾಚು ತಪ್ಪದೇ ಮಾಡಲೇಬೇಕು. ನಮಗೆ ನಿಮಗೆ ಸಾವು ಎಷ್ಟು ದೂರ ಐತಿ ಅಂತಂದ್ರೆ ಹೇಳ್ತಾರೆ, ಏನ್ರಿ ಈಗ ನನಗೆ 20 ವರ್ಷ, 80 ವರ್ಷ ನನಗೆ ಆಯುಷ್ಯ. ಹೌದಿಲ್ಲ? ಅಂತೀವ್ ನಾವು ಅನ್ನೋದಷ್ಟ ನಮ್ಮ ಅಧಿಕಾರ. ಇರೋದು ಬಿಡೋದು, ಇರಿಸೋದು ಬಿಡಿಸೋದು. ಹೌದಿಲ್ಲ? ಅದು ಹೆಂಗೈತಿ ಅಂದ್ರೆ ಬದುಕು ಜಟಕ ಒಂಡಿ ವಿಧಿಯದರ ಸಾಹೇಬ. ಈ ವಿಧಿಯವರು ಹೇಳ್ಕೊಂಡು ಬಂದ್ರಿಲ್ಲ. ಬದುಕು ಜಟಕ ಒಂಡಿ ವಿಧಿಯದರ ಸಾಹೇಬ ಅಷ್ಟ. ಸಾಹೇಬ ಯಾರು ಅಂದ್ರ ಪರಮಾತ್ಮದ ಪಯಣಿಗನ ನಾನು ಹೋಗೆಂದ ಕಡೆಗೆ ನಂದು ಪ್ರಯಾಣ. ಮಸನಕ್ಕೋ ಮದುವೆಗೋ ಗೊತ್ತಿಲ್ಲ, ಎಲ್ಲಿ ಪ್ರಯಾಣ ಅನ್ನೋದು ಗೊತ್ತಿಲ್ಲ. ಹೌದಿಲ್ಲ? ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರ ಭಗವಂತನನ್ನ ಕೊಟ್ಟ ಆಯುಷ್ಯದೊಳಗ ಆಯುಷ್ಯವನ್ನು ಸುಮ್ಮನ ಕಳಿಲಾರ್ದ ಏನ್ ಮಾಡ್ಬೇಕಂದ್ರೆ ನಮ್ಮ ಕಾಯಕವನ್ನು ಪರಿಪೂರ್ಣವಾಗಿ ಮಾಡಬೇಕಪ್ಪ. ನಮ್ಮ ಕಾಯಕಕ್ಕೆ ಚ್ಯುತಿ ಬರಲಾರ್ದಾಗ ನಾವು ಇರಬೇಕು. ನೋಡ್ರಿ, ತಾಳಿ ಹೇಳುವಂತ ಮಾತು ಎಷ್ಟು ಅಮೂಲ್ಯವಾದ ಮಾತುಗಳನ್ನು ಹೇಳ್ತಾವೆ. ಅದಕ್ಕೆ ಹೇಳಿದ್ರಲ್ಲ, ಮನೆಯ ಮೊದಲು ಪಾಠ ಶಾಲೆ, ಮೊದಲ ಗುರು ಯಾರು? ತಾಯಿನ. ಹೌದಿಲ್ಲ? ಮೊದಲನೇ ಗುರು ತಾಯಿನ. ತಾಯಿ ಕೈಯಲ್ಲೂ ಯಾರು ಒಳ್ಳೆಯ ಮಾತುಗಳನ್ನು ಕಲಿತು ಆ ತಾಯಿಯ ಕೈಯೊಳಗೆ ಬೆಳೀತಾರೋ ಅವರು ಒಳ್ಳೆಯ ಸತ್ಪ್ರಜೆಗಳಾಗ್ತಾರೆ. ಮಕ್ಕಳು ಕೆಟ್ಟಾಗ್ಬೋದು, ತಾಯಿ ಕೆಟ್ಟಿರಂಗಿಲ್ಲ. ಹೌದಾ? ಅದಕ್ಕಾಗಿ ಇಲ್ಲಿ ಆ ತಾಯಿ ಓಂಕಾರೇಶ್ವರಿಗೆ ಹೇಳ್ತಾಳೆ, ಜಾತಶ್ಯ ಮರಣಂ ಧ್ರುವಂ. ಬಂದವರಿಗೆಲ್ಲ ಹುಟ್ಟಿದವರಿಗೆ ಎಲ್ಲರಿಗೂ ಮರಣ ಪ್ರಾಪ್ತಿ ಆಗುವುದಪ್ಪ. ಆದರೆ ಬಂದಂತ ಅವಧಿ ಒಳಗೆ ನಾವು ಏನ್ ಮಾಡಬೇಕು ಅಂದ್ರೆ ನಮ್ಮ ಕಾರ್ಯಗಳಿಗೆ ಚ್ಯುತಿ ಬರಲ್ಲ ಅಂದ್ರೆ ನಾವು ನಡ್ಕೊಳ್ಬೇಕಾಗ್ತದ. ಅದಕ್ಕಾಗಿ ಅವರು ತಮ್ಮ ಇರು ತನಕ ಎಷ್ಟು ಜಗತ್ತಿಗೆ ಕೊಡಬೇಕೋ ಅದಕ್ಕಿಂತ ಹೆಚ್ಚಾಗಿ ಕೊಟ್ಟು ಹೋಗ್ಯಾರ. ನಾವು ನಮ್ಮ ಪಾತ್ರವನ್ನು ಮಾಡ್ಕೊಂಡು ಹೋಗ್ಬೇಕಾಗ್ತದ. ಅದಕ್ಕಾಗಿ ಚಿಂತೆ ಮಾಡಬೇಡ, ಖಿನ್ನತೆಗೆ ಒಳಗಾಗಬೇಡ. ನಿನ್ನನ್ನು ಕುರಿತು ಮಠಕ್ಕೆ ಸಾವಿರಾರು ನೂರಾರು ಭಕ್ತರು ಬರಾಕತ್ತ. ಎಷ್ಟು ದುಃಖ ದುಮ್ಮಾನಗಳು ಇರ್ತಾವೋ ಆ ಅಪ್ಪಳ ದರ್ಶನ ಆದ್ರೆ ಸಾಕು, ನಮಗ ಉದ್ಧಾರ ಆಗುತ್ತೆ, ನಮ್ಮ ಕಷ್ಟ ಪರಿಹಾರ ಆಗ್ತಾವ ಅಂತ ಆಶ್ರಯ ತಗೊಂಡು ಬಂದಿರ್ತಾರಪ್ಪ. ಅದಕ್ಕಾಗಿ ಅವ್ರ ದರ್ಶನ ಕೂಡ ಅವ್ರ ಮಾರ್ಗದರ್ಶನ ಮಾಡು ಅಂತ ಹೇಳಿ ನೀಲಗಂಗಮ್ಮನವರು ಓಂಕಾರೇಶ್ವರ ಹೇಳಿದಾಗ ತಲೆಯಾಂದು ಏನು ಬಿಡ್ತೀರಿ ಹೇಳ್ತಲ್ಲ, ಚಿಟ್ಟು ಬಿಡ್ತಾರೆ. ತಲೆಯಾನ ಚಿಂತು ಬಿಟ್ಟು ಬಿಡ್ತೀಯವ ನಿನ್ನ ಆಜ್ಞೆ ಅಂದ್ರೆ ಏನು ನೀನು ಆಜ್ಞೆ ಮಾಡಿ ಆ ಆಜ್ಞೆನ ಶಿರಸಾವಹಿಸಿ ಪಾಲಿಸ್ತಾನು ಅಂತ ಹೇಳಿ ಅಲ್ಲಿಂದ ಮತ್ತೆ ಉತ್ಸುಕರಾಗಿ ಮಠದೊಳಗೆ ಕಾಯಕದ ಜೊತೆಗೆ ನಡೀತಾರ. ಬಂದಂತ ಭಕ್ತರಿಗೆ ತಮ್ಮ ಮಾರ್ಗದರ್ಶನ ನೀಡ್ತಾರ, ಉದ್ಧಾರ ಮಾಡ್ತಾರ. ನೋಡಬೇಕು, ಸಾವಿರಾರು ಜನ ಭಕ್ತರು ಬರ್ತಿರ್ತಾರ. ಭಕ್ತರು ಬಂದರು, ಕೆಲವಾರು ಭಕ್ತರು ಏನ್ ಮಾಡಿದ್ರು ಅಂದ್ರೆ ಬಂದು ಮಠದೊಳಗೆ ನಿಂತು ಕಾಯಕವನ್ನು ಮಾಡ್ಕೊಂಡು ಮನೆ ಮಠ ಎಲ್ಲ ಬಿಟ್ಟು ಬಂದು ನಿಂತು ಕಾಯಕ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. 1 ವರ್ಷ ಕಳೆದ್ರೊಳಗಾಗಿ ಆ ತಾಯಿ ನೀಲಗಂಗಮ್ಮ ಓಂಕಾರೇಶ್ವರರ ಪತ್ನಿ ಸಾರವಾಡದಲ್ಲಿದ್ದರು, ಗೌರಮ್ಮ ಅಂತ. ಅವರನ್ನು ಅದಕ್ಕೆ ಬರಮಾಡ್ಕೊಳ್ತಾರೆ. ಅವರು ಬಂದ 40. ಆ ತಾಯಿಯು ಕೂಡ ಹಾಗ
ಚೆನ್ನಾಗಿ ಜೀವನ ನಡೆಯಿತು. ಓಂಕಾರೇಶ್ವರ ಪತ್ನಿ ಗೌರಮ್ಮ ಆ ತಾಯಿ ಕೂಡ ಬಂದಂತ ಭಕ್ತರಿಗೆ ಅಂಗಡಿ ಕೊಡೋದು, ಇದನ್ನು ಮಾಡೋದು, ಶುಶ್ರೂಷೆ ಮಾಡೋದು, ಹೆಣ್ಣು ಮಕ್ಕಳಿಗೆ ಅಗಾಧವಾಗಿರ್ತಕ್ಕಂಥ ಮಾತುಗಳನ್ನು ಹೇಳೋದು, ಹೀಗೆ ರಮಣವಾಣತಕ್ಕಂಥ ಜೀವನದ ನುಡಿಮುತ್ತಗಳನ್ನು ಕಲಿಸಿಕೊಡುತ್ತಿದ್ರು. ಹೀಗಾಗಿ ಹಾಗ ಜೀವನ ನಡೀತಾ 1 ವರ್ಷ ತುಂಬಿತ್ತು. ಆ ತಾಯಿ ಗೌರಮ್ಮ ಗರ್ಭವನ್ನು ಧರಿಸ್ತಾಳೆ. ಗರ್ಭವನ್ನು ಧರಿಸಿದಾಗ ಆ 8ನೇ ತಿಂಗಳಿಗೆ ನವಮಾಸಗಳು ತುಂಬುತ್ತಾ ಹೋಗ್ತಾರೆ. ನವಮಾಸಗಳು ತುಂಬುತ್ತಾ ಹೋದಾಗ 8ನೇ ತಿಂಗಳಿಗೆ ಏನ್ ಮಾಡಿದ್ರು ಅಂದ್ರೆ ಲಿಂಗ ಧಾರಣೆ ಮಾಡಿದ್ರು. ಅನಂತರ 10 ತಿಂಗಳ ಇದ್ದಾಗ ಆ ತಾಯಿ ಒಂದು ಗಂಡು ಮಗು ಜನ್ಮ ಕೊಟ್ಟರು. ಎಲ್ಲರಿಗೂ ಬಹಳ ಸಂತೋಷ. ಮತ್ತೆ ಮಠದ ಒಡೆಯ ಮತ್ತ ಅವತಾರ ತಾಳಿದ ಅಂತ ಹೇಳಿ ಎಲ್ಲಾ ಭಕ್ತರು ಹರ್ಷ ಪಡ್ತಾರ. ಮತ್ತ 11-12ನೇ ದಿವಸಕ್ಕೆ ನಾಮಕರಣ ಮಾಡ್ತಾರೆ. ಆ ಓಂಕಾರೇಶ್ವರ ಮಗನಿಗೆ ಏನಂತ ಹೆಸರಿಟ್ರು ಅಂದ್ರೆ ಗಂಗಾಧರಯ್ಯ ಅಂತ ಹೆಸರಿಡ್ತಾರೆ. ಗಂಗಾಧರಯ್ಯ ಅಂತ ಹೆಸರಿಟ್ರು. ಅದಾದ ನಂತರ ಆ ಗಂಗಾಧರ ಬಹಳ ಬಾಲಗಂಗಾಧರನಾಗಿ ಓಡಾಡ್ತಿರ್ತಾರೆ. ಸಾವಿರಾರು ಭಕ್ತರು ಬರ್ತಿದ್ರು, ಆತನನ್ನ ದರ್ಶನ ಮಾಡ್ತಿದ್ರು. ಏನು ಭಾವ ಶಿವ ಓಡಾಡ್ದಂಗೆ ಆಗ್ತಿತ್ತು. ಪ್ರೀತಿಯಿಂದ ಅಕ್ಕರಿಂದ ಆತನನ್ನ ಎತ್ಕೊಳ್ತಿದ್ರು. ಯಪ್ಪ ನಮ್ಮ ಮುಂದಿನ ಗುರು ನೀನ ಅಂತ ಹೆಗಲ ಮೇಲೆ ಕೊಟ್ಟು ಇಟ್ಟುಕೊಂಡು ಓಡಾಡ್ತಿದ್ರು. ತಾಯಿ ವಾತ್ಸಲ್ಯದೊಳಗ ಅಜ್ಜಿಯ ಅಂತಃಕರಣ ಪ್ರೀತಿಯಿಂದ, ತಂದೆಯ ಪ್ರೀತಿಯಿಂದ ಭಕ್ತರ ಒಂದು ಅಮೋಘವಾದ ಪ್ರೇಮ ಬಲದ ಗಂಗಾಧರಯ್ಯನವರು ಬೆಳೀತಾ ಬರ್ತಾರೆ. ಯಾಕಂದ್ರೆ ಮಕ್ಕಳಿಗೆ ನಾವು ಏನ್ ಮಾಡಬೇಕಂದ್ರೆ ಸಂಸ್ಕಾರಗಳನ್ನು ಕಲಿಸ್ಕೋತ ಬರಬೇಕು. ಹೌದಿಲ್ಲ? ಮನ್ಯಾಗ ಸಂಸ್ಕಾರಗಳನ್ನ ಕಲಿಸಬೇಕಾಗಿತ್ತಂದ್ರೆ ಹೇಳೋದು ಬೇಡ. ಮಕ್ಕಳಿಗೆ ನೀವು ಹೇಳೋದು ಬೇಡ. ಏನ್ ಮಾಡ್ಬೇಕ್ರಿ? ನೀವು ಮಾಡಬೇಕು. ನಿಮ್ಮನ್ನು ನೋಡಿ ಅವು ಮಾಡ್ಬೇಕು. ನೀವು ಮುಂಜಾನೆ ಎದ್ದು ಕೂಡಲೇ ಮುಖ ತೊಳ್ಕೊಂಡು ವಿಭೂತಿ ಹಚ್ಕೊಂಡ್ರೆ ಅವರು ಮುಖ ತೊಳ್ಕೊಂಡು ವಿಭೂತಿ ಹಚ್ಕೊತಾರೆ. ಹೌದಿಲ್ಲ? ಇರಲಿ, ಅದೇ ಈಗ ಒಂದು ಟ್ರೆಂಡ್ ಐತಿ, ಮತ್ತೇನು ಮಾಡಕ್ ಬರಂಗಿಲ್ಲ. ಇವತ್ತು ಬಜೆಟ್ನಾಗ ಆಗೈತೆ ಗೊತ್ತೈತೇನು? ಸಿದ್ದರಾಮಯ್ಯ ಮುಖ್ಯಮಂತ್ರಿಯವ್ರು ಏನು ಹೇಳಿದ್ರು? 16 ವರ್ಷದ ಕೆಳಗಿನವ್ರಿಗೆಲ್ಲ ಮೊಬೈಲ್ ಬಾರ್ದು ಯವ್ವ ವ್ಯಾಪಾರ ಮಾಡ್ಯಾನ ಅಂತ. ಹೌದೇ? 16 ವರ್ಷದ ಕೆಳಗಿನವ್ರಿಗೆ ಎಲ್ಲರಿಗೂ ಮೊಬೈಲ್ ಕೊಡಂಗಿಲ್ರಿ. ಕೊಟ್ಟರೆ ಕಾನೂನು ಪ್ರಕಾರ ಅವ್ರ ಜೀವಿಗೆ ಹಾಕ್ತಾರೆ. ನಾಳೆ ಹಿಡಿದು ಇವತ್ತಿನ ಮೊಬೈಲ್ ಹಿಡಿಯಂಗಿಲ್ಲ. ಹೇಳಿದ್ರೆ ನಿಮ್ಮನ್ನ ಕಾಯ್ದೆ ಮಾಡ್ಯಾರ. ನಾವು ಮಾಡಿದ್ದಲ್ಲ ಅವ್ರು ಮಾಡ್ಯಾರ. ನಾವು ಮಾಡ್ಯಾಗ ಅವ್ರು ಹಿಡಿದು ಅವ್ರಿಗೇನು ಗೊತ್ತಿಲ್ಲ ಅಂದ್ರೆ ನಿಮ್ಮ ಫೋಟೋ ಹೋಗ್ತಾವ ಇಂಟರ್ನೆಟ್ದಾಗ ತಾನ. ಅದಕ್ಕೆ ಯಾರು ಸಣ್ಣ ಹುಡುಗರು 16 ವರ್ಷದ ಕೆಳಗೆ ನಾವು ಯಾರು ಮೊಬೈಲ್ ಮುಟ್ಟಂಗಿಲ್ಲ. ಮತ್ತೇನು ಮುಟ್ಟೋದಿಲ್ಲ ಅಂದ್ರೆ ಪುಸ್ತಕ ಓದ್ರಿ. ಹೌದಿಲ್ಲ? ಮೊಬೈಲ್ ಏನ್ ಮಾಡ್ತದ? ನಮ್ಮ ಸಮಯವನ್ನು ವ್ಯರ್ಥ ಮಾಡ್ತದ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕಂದ್ರ ಮೊಬೈಲ್ ಹಿಡಿದು ಬಂದ್ರೆ ಪುಸ್ತಕ ಹಿಡಿದ್ವಿ ಅಂದ್ರೆ ಇಲ್ಲಿ ಬಂದ್ರೆ ನನಗೆ ಎಷ್ಟು ನೀವು ಗೌರವ ಕೊಡಾಕ್ತಿಲ್ಲ, ನಿಮಗೂ ಅಷ್ಟು ಗೌರವ ಸಿಗ್ತದೆ. ಯಾಕಂದ್ರೆ ಜ್ಞಾನ ಇತ್ತಂದ್ರ ಅಲ್ಲಿ ಎಲ್ಲರಿಗೂ ಏನಾಗ್ತದಂದ್ರ ಗೌರವ ಕೊಡ್ತಾರೆ. ಹೌದಿಲ್ಲ? ಸುಮ್ಮನೆ ಮೊಬೈಲ್ ಹೊರ್ಕೊಂಡು ಕೂತಾಗ ಯಾರು ಗೌರವ ಕೊಡ್ತಾರ? ಕೆಲಸ ಇಲ್ಲ, ಬಗಸಿಲ್ಲ, ಏನಿಲ್ಲ, 100 ರೂಪಾಯಿ ಕರೆನ್ಸಿ ಹಾಕೊಂಡು ಸುಮ್ಮನೆ ವೇಸ್ಟ್ ಖರ್ಚು ಮಾಡ್ತಂತ ಮನುಷ್ಯರಿಗೆ ಯಾರು ಗೌರವ ಕೊಡ್ತಾರ? ಇಲ್ಲ. ಪುಸ್ತಕ ಓದಿ ಮಸ್ತಕದಾಗ ಇಟ್ಟುಕೊಂಡು ಜ್ಞಾನವನ್ನು 4 ಮಂದಿಗೆ ಹೇಳಿದ್ರೆ ಸಾಕು, ಎಲ್ಲರೂ ಗೌರವ ಕೊಡ್ತಾರೆ. ಅದಕ್ಕೆ ಮೊಬೈಲ್ ಹೇಳ್ತೈತೆ ಹೇಳಿರ್ಬೇಕು, ನೀವು ತಲೆ ತಗ್ಗಿಸಿ ನನ್ನನ್ನು ನೋಡು, ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇನೆ. ಯಾವ್ದು ಹೇಳ್ತೈತಿ? ಮೊಬೈಲ್. ಪುಸ್ತಕ ಏನು ಹೇಳ್ತೈತಿ? ತಲೆ ತಗ್ಗಿಸಿ ನನ್ನನ್ನು ಓದು, ನಿನ್ನನ್ನು ಎಂದಿಗೂ ತಲೆ ತಗ್ಗಿಸದಂತೆ ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ನೀವೆಲ್ಲರೂ ಪುಸ್ತಕ ಓದಬೇಕು. ಒಳ್ಳೊಳ್ಳೆ ಪುಸ್ತಕದ, ಹೌದಿಲ್ಲ? ಒಳ್ಳೊಳ್ಳೆ ಪುಸ್ತಕದ. ನಮಗೂ ತಪ್ಪದ. ನಾ ಅದನ್ನೇ ಹೇಳಕತ್ತೀನಿ ನಿಮಗೆ. ಮಕ್ಕಳಿಗೆ ನಾವು ಏನು ಮಾಡ್ತೀವೋ ನಮ್ಮ ನೋಡಿ ಅವು ಮಾಡ್ತಾವ ಅಷ್ಟ. ನಾವು ಹೇಳ್ತೀವಿ ಹುಡುಗರೇ ಮೊಬೈಲ್ ನೋಡ್ಬೇಡ್ರೆ ಕೈಯಾಗ ಹಿಂಗೆ ಮಾಡ್ತಿರ್ತೀವಿ. ನಾ ಹೇಳೋದು ತಪ್ಪಲ್ಲ. ಹೌದಿಲ್ಲ? ಕೈಯಾಗ ನಾವು ಹಿಂಗೆ ಹೇಳೋದು ಸರ್ಸ್ತಿರ್ತೀವಿ. ಮೊಬೈಲ್ ನೋಡ್ತೇನ? ನೋಡ್ಬೇಡ, ಮೊಬೈಲ್ ನೋಡಿದ್ರೆ ಮಾತು ಅವು ಒಳಗಡಿಗೆ ಮಾಡ್ತಾರೆ. ಚಿಲ್ಲದ ಬಂದು ಏನು ಮಾಡ್ತಾವ? ಅವ್ರು ಟಿವಿನ ನೋಡ್ತಾವ. ಅವ್ರಾಕೆ ಆಕಿನೂ ಬಂದು ಟಿವಿನ ನೋಡ್ತೀವಿ. ಹೌದಾ? ನೀವು ಏನು ಮಾಡ್ತೀವಿ ಮಕ್ಕಳನ್ನು
ಅದನ್ನ ಮಾಡ್ತಾವು. ಅದಕ್ಕೆ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಾಗಿತ್ತಂದ್ರೆ ನಾವು ಮೊದಲು ಮಕ್ಕಳ ಮುಂದೆ ಇವನ್ನೆಲ್ಲ ಮಾಡೋದು ಬಿಡಬೇಕು. ಮೊಬೈಲ್ ನೋಡೋದು ಬಿಡಬೇಕು, ಧಾರಾವಾಹಿ ಟಿವಿ ನೋಡೋದು ಬಿಡಬೇಕು, ಮಕ್ಕಳಿಗೆ ಶಿಕ್ಷಣಕ್ಕೆ ಕಲಿಸ್ಬೇಕು, ಮನ್ಯಾಗ ಹೆಂಗೆ ಇರಬೇಕು ಅನ್ನೋದು ಕಲಿಸ್ಬೇಕು, ಹಿರಿಯರ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋದು ಕಲಿಸ್ಬೇಕು. ನಾವು ಏನು ಮಾತಾಡ್ತೀವಿ ಅದನ್ನ ನೋಡಿ ಅವ್ರು ಮಾತಾಡಿಸ್ತಿರ್ತಾವ. ನಾವು ಏನು ಕಲಿಸ್ತೀರಿ, ಏ ತಮ್ಮ ಮಾಮ ಬಂದ ನೋಡ ಕಾಲು ತೋರಿಸ್ ಅಂತೀವಿಲ್ಲ. ಮಾಮ ಬಂದ ನೋಡ ಒಟ್ಟಿಲ್ಲ ಕೇಳ, ಮಾಮ ಬಂದ ನೋಡ ಮಾಮನ ಮಗ ಓಡಿಸ್ಕೊಂಡು ಹೋಗೋಣ ಕೇಳ, ಅವ್ನಿಗೆ ಓಡಿಸ್ಕೊಂಡು ಹೋಗಿ ಬಿಡ್ತಾರೆ. ಈಗ ಬಾಯಿಗೆ ಬರ್ಕೊಡ್ತಾರೆ. ಹೌದೇನು? ಮತ್ತೆ ಇದನ್ನ ಕಲಿಸಿರ ಇದನ್ನ ಹೇಳ ನಮ್ಮ ಮಗ ನಮ್ಮ ಅವ್ವ ಅಪ್ಪ ಇದನ್ನ ಮಾಡ್ತಾನತ್ತ ನಮ್ಮ ಈಗ ಬಂದು ನಮ್ಮ ಮಗ ಹಂಗಾದ್ರೆ ನಮ್ಮ ಮಗ ಕಲಿಸಿದ್ದು ಯಾರು? ನಾನು ನಮ್ಮ ಮನ್ಯಾಗ ನಾನು ಕಲಿಸಿ ಹುಡುಗರು. ಮಾಮ ಬಂದ ಕಾಲು ತೋರಿಸ್ತು, ಮಗನ ಓಡಿಸ್ಕೊಂಡು ಹೋಗ್ಕೊಂಡು ಅದನ್ನ ಮಾಡ್ಕೊಂಡು ಇದನ್ನ ಮಾಡೋದು ಅದನ್ನ ಸರಿಯಾಗಿ ಹಿಡ್ಕೊಂಡು ಬಿಡ್ತಾವ. ಕಡೆಗೆ ಮಾವ ನೀನು ಓದಿಲ್ಲ ಬಿಟ್ಟಿಲ್ಲ, ನೀನು ಸಾಧನೆ ಕಲ್ತಿಲ್ಲ, ನೀನು ನೌಕರಿನಿಲ್ಲ, ಮಗಳು ಕೊಡಂಗಿಲ್ಲ ಅಂದ. ಕಡೆಗೆ ಮಗಳನ್ನ ಬೇಡವಾ. ಅದಕ್ಕೆ ಅದನ್ನ ಈ ರೀತಿ ಪದ್ಧತಿಯನ್ನು ತೆಗೆದು ಹಾಕ್ರಿ ಮನ್ಯಾಗ. ಈ ಸಂಸ್ಕಾರವನ್ನು ನೀವು ಕಳಿಸ್ಬಾರ್ದು. ಹೇಳ್ತಮ್ಮ ಮಾಮ ಬಂದನೋ ಈಗ ಬಂದನಂತ ಕೇಳ, ಮಕ್ಕಳಿಗೆ ಕಳಿಸ್ ಈಗ ಬಂದನಂತ ಕೇಳ, ನೀರು ಕೊಡ, ಕುಂಡ್ರಂತ ಹೇಳ, ಚಾ ಕೊಡ. ಹೌದಲ್ಲ? ಈ ರೀತಿ ಪದ್ಧತಿಯನ್ನು ಕಳಿಸ್ತಾರೆ. ನಮಸ್ಕಾರ ಅಂದ್ರೆ ಬಂದಾರ ಬಾರಿ ಅನ್ನ ಈ ರೀತಿ ಕಳಿಸ್ತಾರೆ. ಅವ್ರು ಹೋಗುವಲ್ಲ ತಮ್ಮ ಮಾಮ ಹೊಂಟಾಣ ಆಕೆ ಹೊಂಟಾಳ ನಮಸ್ಕಾರ ಮಾಡೋರು ಕಾಲಿ ಬಿಡ್ಲ, ನೀವು ಬಿಡ್ರಿ ಅವರು ಬಂದು ಬಿಡ್ತಾರ. ಹೌದಿಲ್ಲ? ಕಲಿಸೋದು ಹೆಂಗಂದ್ರೆ ಹೇಳಿ ಕಲಿಸ್ಬೇಡ, ನೀವು ಮಾಡಿ ಅವ್ರು ಮಾಡ್ತಾರೆ. ನೀವು ಸ್ನಾನ ಮಾಡಿ ಜಗಲಿ ಬಂದು ಕೂತು ಪೂಜೆ ಮಾಡಾಕೈತಂದ್ರೆ ಅವ್ರು ಜಳಕ ಮಾಡಿ ಓಡಿ ಬಂದು ಹುಡುಗರು ಏನ್ ಮಾಡ್ತಾರೆ, ಗಂಟೆ ಬಾರಿಸ್ಕೊತೀನಿ ಇವತ್ತು ಬಿಡ್ಕೊಡ್ತಾವ. ಹೌದಿಲ್ಲ? ನೋಡಿ ಕಲಿಯೋದದ, ಹೇಳಿ ಕಲಿಸೋದಲ್ಲ, ನೋಡಿ ಕಲಿಸೋದದ. ಅದಕ್ಕಾಗಿಯೇ ಓಂಕಾರೇಶ್ವರರು ಏನ್ ಮಾಡಿದ್ರು, ಪ್ರತಿನಿತ್ಯ ಏನ್ ಮಾಡ್ತಿದ್ರು, ಆ ಜಗನ್ಮಾತೆ ಮತ್ತು ಓಂಕಾರ ಸಿದ್ದರಾಮೇಶ್ವರ ಗದ್ದಿಗೆಗಳನ್ನು ಪೂಜೆ ಮಾಡ್ತಿದ್ರು, ಲಿಂಗ ಪೂಜೆ ಮಾಡ್ತಿದ್ರು, ಅನುಷ್ಠಾನ ಮಾಡ್ತಿದ್ರು, ಮಂತ್ರ ಜಪ ಮಾಡ್ತಿದ್ರು. ಇದನ್ನೆಲ್ಲ ನೋಡ್ತಿದ್ದವ ಯಾರು? ಬಾಲಗಂಗಾಧರ ಅವುಗಳನ್ನೆಲ್ಲ ನೋಡಿ ಬೆಳೆಯಾಕೈತಿದ್ರು. ಬಾಲ ಶಿವನಂಗ ಬೆಳೆಯಾಕೈತಿದ್ದ ಅಪ್ಪ ಹೋಗಿ ಪೂಜಾ ಕೂತಾಗ ಇವನು ಹೋಗಿ ಕೂತ್ಕೊಳ್ಳೋದು, ಅವ್ನು ಇವತ್ತಿ ಬಡ್ಕೊಂಡು ನೋಡಿ ಇವನು ಬಡ್ಕೊಳ್ಳೋದು. ಆ ರೀತಿಯಾಗಿ ಬೆಳೆಯಾಕತ್ತಿದ. ತಂದೆ ಹೇಗೆ ಟೀಕ್ ಟಾಕ್ ಇರ್ತಾರ ಹಾಗೆ ಟೀಕ್ ಟಾಕ್ ಕೊಡ್ರಾಕತ್ತಿದ. ಆ ರೀತಿಯಾಗಿ ಮಕ್ಕಳು ಸಂಸ್ಕಾರವನ್ನು ಕಲಿತಾ 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 ವಿದ್ಯೆ ಕಲಿಸಿ ಅನ್ನಪ್ರಾಶನ, ಚಾವಳ, ಷೋಡಶ ಕರ್ಮಗಳನ್ನೆಲ್ಲವನ್ನು ಮಾಡ್ಕೊಂಡು ಬರ್ತಾರೋ 6 ವರ್ಷಕ್ಕೆ ಆತನಿಗೆ ಜ್ಞಾನವನ್ನು ಕೊಡಕ್ಕೆ ಚಾಲೂ ಮಾಡ್ತಾರೆ. ಜ್ಞಾನವನ್ನ, ಪುಸ್ತಕವನ್ನ, ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದಕ್ಕಾಗಿ ಯಾಕಂದ್ರೆ ನಾವು ಮಕ್ಕಳಿಗೆ ಜ್ಞಾನವನ್ನು ಕಲಿಸಬೇಕು, ವಿಜ್ಞಾನ ತಾನ ಬರ್ತದೆ. ಅದಕ್ಕೆ ಬಸವಣ್ಣವರು ಹೇಳಿದ್ರು, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪುರುಷದ ಬಲದಿಂದ ಅವಲೋಕದ ಕೇಳು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಳು ನೋಡಯ್ಯ ಅಂತ ತಿಳ್ಕೊಂಡು ಬರ್ತಾರೆ. ಯಾರು ಜ್ಞಾನಿಗಳಿರ್ತಾರೋ ಅವ್ರ ಹತ್ರ ಮಕ್ಕಳನ್ನ ತಂದು ಬಿಡಬೇಕು. ಅವರು ಒಳ್ಳೆಯ ಜ್ಞಾನವನ್ನು ತಿಳಿಸಿಕೊಡ್ತಾರೆ. ಹೌದಾ? ಜ್ಯೋತಿಯ ಬಲದಿಂದ, ಜ್ಯೋತಿ ಅಂದ್ರೆ ಬಹಳವಾಗಿರ್ತಕ್ಕಂಥ ಗಾಢಾಂಧಕಾರವಾದಂಥ ಕತ್ತಲೆ ಐತಿ, ಹೇಗೆ ಮಾಡೋದು ಇದನ್ನ ಅಂತ ಚಿಂತೆ ಮಾಡಿದ್ರೆ ಕತ್ತಲೆ ಹೋಗಂಗಿಲ್ಲ. ಅದೇನ್ ಮಾಡ್ಬೇಕು, ಸಾಣದೊಂದು ದೀಪ ಹಚ್ಚಿಟ್ರೆ ಸಾಕು. ಎಷ್ಟೋ ವರ್ಷಗಳಲ್ಲಿ ಕತ್ತಲಿದ್ರು ಆ ಸ್ಥಳ ಒಂದು ಸಣ್ಣ ದೀಪ ಹಚ್ಚಿದ್ರೆ ಹಾಗ ಬೆಳಕು ಆಗ್ತದನೋ ಹಾಗ ತಮಂದದ ಕೇಳು, ಜ್ಞಾನದ ಜ್ಯೋತಿ ಸದ್ಗುರುನಾಥ ಹಚ್ಚಿದಾದ್ರೆ ಒಳಗೆ ಅಜ್ಞಾನ ಅಂತಕ್ಕಂಥದ್ದು ಅಂಧಕಾರ ಎಲ್ಲ ದೂರ ಆಗ್ತದ. ಸತ್ಯದ ಬಲದಿಂದ ಅಸತ್ಯದ ಕೇಳು, ಸತ್ಯ ಅಂತಕ್ಕಂಥದ್ದು ಏನ ಅಂತ ಕೇಳಿದ್ರೆ ಸ್ವಲ್ಪ ಕಠಿಣ, ಅಸತ್ಯ ಬಹಳ ಸುಲಭ. ಹೌದಿಲ್ಲ? ಸತ್ಯದಿಂದ ನಡೆಯೋದು ಈಗಿನ ಕಾಲಕ್ಕೆ ಬಹಳ ಕಠಿಣ, ಆದ್ರೆ ಉಳಿಯೋದು ಕೊನೆಗದ. ಹೌದಿಲ್ಲ? ಅಸತ್ಯದಿಂದ ದುರ್ಯೋಧನ ಏನೆಲ್ಲ ಮಾಡಿದ, ಅಸತ್ಯದಿಂದ ದುರ್ಯೋಧನ ಏನೆಲ್ಲ ಮಾಡಿದ, ಸತ್ಯವನ್ನ ನೋಡಿ ಸತ್ಯದಿಂದ ನಡೆದು ಧರ್ಮದಿಂದ ನಡೆದು ಪಾಂಡವರು ಏನೆಲ್ಲ ವನವಾಸ ಮಾಡಿದ್ರು, ಕೊನೆಗೆ ಜಯ ಯಾರಿಗೆ ಸಿಕ್ತು? ಜಯ ಪಾಂಡವರಿಗೆ ಸಿಕ್ತು. ಧರ್ಮದಿಂದ ಯಾರು ನಡೆದಾರೋ,
ಸತ್ಯದಿಂದ ಯಾರು ಆಗಿದ್ದಾರೋ ಅವರಿಗೆ ಜಯ ಆಗ್ತದ. ಸ್ವಲ್ಪ ಹುಡುಗರು ಆಗ್ತದೆ ಅವರೇ ಲೋಕದಾಗ ನಮ್ಮ ಲೋಕದಾಗ ನಾವು. ಹೌದು, ಅದಕ್ಕೆ ಹೇಳ್ಕೊಂಡು ಬರ್ತಾರೆ. ಅದಕ್ಕಾಗಿ ನಾವು ಏನ್ ಮಾಡಬೇಕು ಅಂದ್ರೆ ಸತ್ಯದ ಬಲದಿಂದ ಅಸತ್ಯದ ಕೇಳು, ಅನಂತರ ಪೌರುಷದ ಬಲದಿಂದ ಅವಲೋಕದ ಕೇಳು ನೋಡಯ್ಯ. ಪೌರುಷ ಅಂದ್ರ ಕಬ್ಬಿಣವನ್ನು ಚಿನ್ನವನ್ನಾಗಿ ಮಾಡುವಂತಹದ್ದು. ಯಾವುದ ಕೆಬ್ಬಣಿಯಲ್ಲಿ ಪರುಷ ಮಣಿ ಅನ್ನತಕ್ಕಂಥದ್ದಕ್ಕೆ ಹೋಗಿ ಅದರೊಳಗೆ ಇಟ್ಟರೆ ಸ್ಪರ್ಶ ಆದಂದ್ರೆ ಅದು ಚಿನ್ನ ಆಗ್ತದೆ. ಹಂಗ ಸದ್ಗುರುನಾಥ ಅನ್ನತಕ್ಕಂಥದ್ರಲ್ಲಿ 5 ಪರುಷ ಮನೆಗಳಲ್ಲ. ನಯನ ಪರುಷ, ವಾಕ್ ಪರುಷ, ಹಸ್ತ ಪರುಷ, ಅನಂತರ ಪಾದ ಪರುಷ, 5 ಪರುಷಗಳದಾವ. ಸದ್ಗುರುನಾಥನ ದೃಷ್ಟಿಗೆ ನೀವು ಬಿದ್ದಿರಿ ಅಂದ್ರೆ ನೀವು ಬಂಗಾರ ಆಗ್ತೀರಿ. ಆತನಿಂದ ವಾಣಿ ಕೇಳಿದರೆ ಅಂದ್ರೆ ಆತನ ಮಾತನ್ನ ಕೇಳಿದರೆ ಅಂದ್ರೆ ನೀವು ಪರುಷ ಬಂಗಾರ ಆಗ್ತೀರಿ. ಆತನ ಹಸ್ತ ನಿಮ್ಮ ಮಸ್ತಕದ ಮೇಲೆ ಮೂಡಿತು ಇದ್ದ ಅಂದ್ರ ನಿಮ್ಮ ಶರೀರವೆಲ್ಲ ಮಾಂಸಮಯ ಪಿಂಡ ಹೋಗಿ ಮಂತ್ರಮಯ ಪಿಂಡ ಆಗ್ತದ. ಆತ ಎಲ್ಲಿ ನಡೆದು ಬರ್ತಾನೋ ಆ ಭೂಮಿ ಎಲ್ಲ ಏನಾಗ್ತದ? ಕ್ಷೇತ್ರ ಆಗ್ತದ, ಕ್ಷೇತ್ರ ಆಗ್ತದ. ಹೌದಿನ? ಹಲವು ಮಾತೆಯನ್ನು ನೀನನ್ನು ಒಲಿದು ಪಾದವನ್ನಿಟ್ಟ ನೆಲವಿಸು ಕ್ಷೇತ್ರ, ಕೆಲವೇ ಪಾವನ ತೀರ್ಥ ಸುಲಭ ಶ್ರೀಗುರುವಿನ ಕೃಪೆಯಾದ. ಹೌದಿನ? ಅವ ಎಲ್ಲಿ ಪಾದ ಇಟ್ಟಾನೋ ಅಲ್ಲೆಲ್ಲ ಕ್ಷೇತ್ರಗಳಾಗಿ ಬೆಳೆದ. ನಾವು ಇಟ್ಟಲ್ಲಿ ಯಾಲಿ ಗಿಡ ಸಕ್ಕರೆ ಹೇಳುವನು. ಹೌದಿಲ್ಲ? ನಾವು ಎಲ್ಲಿ ಪಾದ ಇಟ್ಟಿವೋ ಅಲ್ಲಿ ಏನು ಹೇಳಾಕತ್ತಿದ್ರಿ? ಗುಡಾರಿ ಕಸ ಸಕ್ಕರೆ ಅಂದಾಕತಿ. ಸ್ವಲ್ಪ ಏನು ತಂದು ನಮಗೆ ನಾಶ ಮಾಡ್ತಾನ ಗೊತ್ತಿಲ್ಲ, ಅಷ್ಟ ಒಳಗಿನಲ್ಲಿ ತುಂಬಿಕೊಂಡೈತಿ. ಹೌದಿಲ್ಲ? ಅಷ್ಟು ಅಂಧಕಾರ, ಅಷ್ಟು ವಿಷ ನಮ್ಮಲ್ಲಿ ತುಂಬಿಕೊಂಡೆ. ಪುರುಷಕಶ್ಯ ಪುಷ್ಯ ವಿಷಂ, ತಕ್ಷಕಶ್ಯ ಭಾಲೆ ವಿಷಂ. ಹೌದಿಲ್ಲ? ವೃಶ್ಚಿಕ ಮಶ್ಚಕದಲ್ಲಿ ನೊಣಕ ತೆಲ್ಯಾಗ ಎಲ್ಲಿರ್ತದ್ರೆ ತೆಲ್ಯಾಗ ವಿಷ ಇರ್ತೈತಿ. ಅದು ಯಾರಾದ್ರೂ ಏನಾದ್ರು ಊಟ ಮಾಡೋದ್ರೆ ನೆನ ಬಿತ್ತು ಅಂದ್ರೆ ಆ ಆಹಾರ ಸ್ವೀಕಾರ ಮಾಡೋರು ವಾಂತಿ ಆಗ್ತೈತಿ. ಅದಕ್ಕೆ ತಲೆಯಲ್ಲಿ ವಿಷ ಆಗ್ತೈತಿ. ವೃಶ್ಚಿಕ ಅಂದ್ರೆ ಚೋಳಿಗೆ ಇರ್ತೈತಿವ, ಮುಂದಿರ್ತೈತಿವ, ಬಾಲ್ದಾಗ ಇರ್ತೈತಿ ವಿಷ. ತಕ್ಷಕಶ್ಯ ವೃಶ್ಚಿಕೆ ದಂತಹ, ಹಾನಿಗೆಲ್ಲಿರ್ತದ? ಹಲ್ಲಿನೊಳಗಿರ್ತದ. ಈ ನರ ಮನುಷ್ಯನಿಗೆ ಎಲ್ಲೈತಿ ಅಂತ ಕೇಳಿದ್ರೆ ಸರ್ವಾಂಗಮ ವಿಷ ಅಂತ ಹೇಳ್ಕೊಂಡು ಬರ್ತಾನೆ ಸುಭಾಷ್. ಸರ್ವಾಂಗದೊಳಗೂ ವಿಷ ತುಂಬಿಕೊಂಡಾನಂತೀವಿ. ಹೌದಲ್ಲ? ನೀವು ಎಲ್ಲರ ಕಾಲಿಟ್ಟ ಅಂದ್ರೆ ಅಲ್ಲೆಲ್ಲನೂ ಏನು ಬೆಳೆಯಂಗಿಲ್ಲ, ಹಂಗಾಗ. ಹೌದಿಲ್ಲ? ಆ ಕಾರಣಕ್ಕಾಗಿ ನಾವು ಏನ್ ಮಾಡ್ಬೇಕಂದ್ರೆ ಸದ್ಗುರುನಾಥನಂತೆ ಹೋಗ್ಬೇಕು. ಪರುಷ ಮನೆ ಅಲ್ಲ ಒಂದು ಕಡೆ. ನಯನ ಪರುಷ, ವಾಕ್ ಪರುಷ, ಹಸ್ತ ಪರುಷ, ಪಾದ ಪರುಷ, ಮಂತ್ರ ಪರುಷ. ಅದಕ್ಕೆ ಹೇಳಿದ್ರು ಅವರು, ಕೂಡಲ ಸಂಗನ ಶರಣರ ಅನುಭವದಿಂದ ಎಲ್ಲ ಭಗವದ ಕೇಳು ನೋಡಕ್ಕೆ. ಏನೂ ಮಾಡಬೇಡ, ಎಂದೂ ಮಾಡಬೇಡ. ಶರಣರ ಸಂಘ, ಸಜ್ಜನರ ಸಂಘ ಎಲ್ಲೈತೋ ಅಲ್ಲಿ ಸುಮ್ಮನೆ ಹೋಗಿ ಕೂತು ಬರೀ, ನೀವು ಉದ್ಧಾರ ಆಗ್ತದೆ. ಶರಣರ ಸಂಘ ಎಲ್ಲೈತೋ ಅಲ್ಲಿ ಹೋಗಿ ಕೂತು ಬಿಡಿ ಸುಮ್ಮನ. ಸಂತರ ಸಂಘ ಎಲ್ಲೈತೋ, ಭಜನ ಕೀರ್ತನೆಗಳು ಎಲ್ಲಿ ನಡೆದಾವೋ, ಸತ್ಕಥೆಗಳು ಎಲ್ಲಿ ನಡೀತಾವೋ ಅಲ್ಲೆಲ್ಲ ಸುಮ್ಮನೆ ಹೋಗಿ ಅವ್ರ ಜೊತೆ ಕುಂತು ಬಿಟ್ಟರೆ ಸಾಕು. ನಿಮಗೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅಜ್ಞಾನ ದೂರ ಆಗ್ತದ, ಇಲ್ಲ ಅನುಭವ ಸಿಗ್ತದ. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರ ಅನುಭವ ಸಿಗಬೇಕಾದ್ರೆ ಬಲ್ಲವರಂತೆ ನೋಡು ಹೋಗಿ ಕೂತು ಬರ್ತೀವಿ. ಹೌದ? ಬಲ್ಲವರಂತೆ ಹೋಗಿ ಕೂತು ಬರಬೇಕು. ಅಜ್ಞಾನಿಗಳ ಕೂಡ ಜಗಳ ಸ್ನೇಹ ಮಾಡುವುದಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು ಅಂದ್ರು. ಅಲ್ಲ, ಅಜ್ಞಾನಿಗಳ ಕೂಡ ನಾವು ಸ್ನೇಹ ಮಾಡೋದಕ್ಕಿಂತ ಬಲ್ಲವರು ಜಗಳ ಆಡೋರು ಮಾತಾಡಿಸ್ಬಿಡ್ತಾವ. ಅದಕ್ಕಾಗಿ ನಾವು ಏನ್ ಮಾಡಬೇಕು ಅಂದ್ರೆ ಮಕ್ಕಳಿಗೆ ಈ ರೀತಿ ಸಂಸ್ಕಾರವನ್ನು ಕಲಿಸ್ತಾ ಬರಬೇಕು. ಈಗ ಗಂಗಾಧರೇಶ್ವರರ ಮಗ ಯಾರು? ಗಂಗಾಧರ ಬೆಳೀತಾ ಬರ್ತಾನೆ. ಶಿಕ್ಷಣವನ್ನು ಕಲಿತು ಯೌವನಾವಸ್ಥೆಗೆ ಬಂದ. ಯೌವನಾವಸ್ಥೆ ಅಂದ್ರೆ ಬಾಲ್ಯ, ಯೌವನ, ಮುಪ್ಪು ಅನ್ನತಕ್ಕಂಥ ಅತಿಥಿಗಳಂತ. ಬಾಲ್ಯ ಮುಗೀತು, ಯೌವನಾವಸ್ಥೆಗೆ ಬಂದ. ಯೌವನಾವಸ್ಥೆ ಒಳಗೆ ಬಂದಾಗ ಅವಾಗ ಮಹಿಮನಾಗಿರ್ತಕ್ಕಂಥ ಓಂಕಾರೇಶ್ವರರು ಬೆಳೆದು ಬಂದಿರತಕ್ಕಂಥ ಮಗನಿಗೆ ಕನ್ಯಾ ಅನ್ವೇಷಣೆ ಮಾಡ್ತಾರೆ. ಕನ್ಯಾ ನೋಡಬೇಕಲ್ಲ, ಹೌದಿಲ್ಲ? ಬೆಳೆದ ಮಕ್ಕಳು
ಜವಾಬ್ದಾರಿ ಮುಗೀತು ಅಂತ ತಂದೆ ತಾಯಿ ಹೌದಿಲ್ಲ. ಈಗಂತೂ ದೊಡ್ಡ ಸಮಸ್ಯೆ ಆಗಿದೆ. ಏನು ಸಮಸ್ಯೆ? ಬೆಳೆದ ಮಕ್ಕಳು ದೌಡ ಮೇಟಿಗೆ ಹಚ್ಚಿಬಿಟ್ರು ಅಂದ್ರೆ ಸಾಕಪ್ಪ, ಅವ್ರವ್ರ ಇದ್ರೊಳಗೆ ಸಂಸಾರ ಮಾಡ್ಕೋತ ಜೀವನ ಮಾಡ್ಕೋತ ಆರಾಮ್ ಇದ್ರೆ ಸಾಕು. ಯಾಕಂದ್ರೆ ಆ ರೀತಿಯಾಗಿರ್ತಕ್ಕಂಥ ಕಾಲ ಮಾನಕ್ಕೆ ಕೆಟ್ಟ ಹೋಗ್ಯದ. ಕಾಲ ಕೆಟ್ಟಿಲ್ಲ, ನಾವು ಕೆಟ್ಟಿವಿ ಇಷ್ಟ. ಕಾಲ ಕೆಟ್ಟಿಲ್ಲ, ನಾವು ಕೆಟ್ಟಿವಿ. ಅದಕ್ಕೆ ಕನ್ಯಾ ಅನ್ವೇಷಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರು. ಮದುವೆ ಅಂದ್ರೆ ಏನ? ಮಧು ಅಂದ್ರೆ ಜೇನ, ಮಧು ಅಂದ್ರೆ ಜೇನ, ಮತ್ತು ಮದುವೆ ವೇ ಅಂದ್ರೆ ಕಡೆಗೆ ಬಂದು ವಾಲ್ಯೋ ಮಾರಯ್ಯ ಅನ್ನ ಜೇನು ಹಾಕ್ತಿದ್ದೀರಿ ಭಾಳ ಅದ್ರ ಒಂದು ಚಮಚೆ 2 ಚಮಚೆ ಮತ್ತೊಂದು ಬಾಟ್ಲಿ ಕೂಡ ಗಟ್ಟಿ ಏನಾಗ್ತದೆ. ಹೆಚ್ಚು ಹಾಕಿದ್ರೆ ವ್ಯಯ ಆಗ್ತದೆ. ಮದುವೆ ಅಷ್ಟ ಒಂದು ವರ್ಷ ಚಂದ ಹೌದಿಲ್ಲ? ಅಷ್ಟ ಒಂದು ವರ್ಷ ಚಂದ. 2 ವರ್ಷ ನಂತರ ಏನಾಗ್ತೈತ್ರಿ? ಮೊದಲ ಹೇಳ್ತೀರಿ ಯಾರು? ನಾವು ಸ್ವಾಮಿಗಳು ಮೊದಲೇ ಹೇಳ್ತೀವಿ ನಿಮ್ಮ ಲಗ್ನ ಆಗಾಗ. ನಿಮ್ಮ ಲಕ್ಷ ನಮ್ಮ ಕಡೆ ಇರಂಗಿಲ್ಲ. ಏನಿರ್ತೈತೆ ಲಕ್ಷಣ? ಅವ್ರದ್ದು ನಿಮ್ಮ ಮ್ಯಾಲ, ನಿಮ್ಗೆ ಅವ್ರ ಮ್ಯಾಲ. ಸ್ವಾಮಿಗಳು ಹೇಳೋ ಮಾತಿನ ಮೇಲೆ ಯಾರು ಲಕ್ಷ ಇರ್ತೈತ್ರಿ? ಮದುವೆ ಅತ್ತಿಕಾಳ ಸ್ವಾಮಿಗಳು ಅಂದ್ರೆ ಹೋಗೋದು ಬಿಡ್ತಾರ ಮಗಳು ಹೌದಿಲ್ಲ? ಮೊದಲೇ ಹೇಳ್ತಾರೆ. ಏನ್ ಹೇಳ್ತಾರೆ? ಮಂತ್ರದೊಳಗೆ ನಿಮಗೆ ಎಚ್ಚರಿಕೆ ಕೊಟ್ಟಿರ್ತಾರ. ಮಂತ್ರದೊಳಗೆ ಸ್ವಾಮಿಗಳು ನಿಮ್ಗೆ ಎಚ್ಚರಿಕೆ ಕೊಟ್ಟಿರ್ತಾರ. ಏನ? ಸುಲಗ್ನೆ ಸಾವಧಾನ ಹೇಳಿದೀವಿ ನಾವು ಮಂತ್ರ. ನಿಮ್ಗೆ ಒಬ್ಬರಿಗೆ ನೆನಪೈತಿ, ಈಗ ನೆನಪಾತ್ರಿ. ಅದ್ರ ಅರ್ಥ ಏನ? ಸುಲಗ್ನೆ ಸಾವಧಾನ. ಲಗ್ನ ಎಲ್ಲ ಮಾಡ್ಕೊಳಕೈತಿಪ್ಪ, ಮುಂದ ಸಮಾಧಾನ ಹೋಗಬೇಕು. ಯಾಕೆ ಸಮಾಧಾನ ಹೋಗ್ಬೇಕ್ರಿ? ಸಮಾಧಾನ ಎದಕ್ಕೆ ಕರೀತಾರ? ಔಷಧವಾದ ಏನಾಕೈತಿ ಅಂದ್ರೆ ಅಪಘಾತ ಆಕೈತಿ ಅಷ್ಟ. ಸುಲಗ್ನೆ ಸಾವಧಾನ. ಲಗ್ನ ಆಗಕೈತಿ, ಮುಂದೆ ಒಗ್ಗಾಲ ಆಕೈತಿ, ಆಕ್ಸಿಡೆಂಟ್ ಆಕೈತಿ, ಕಾಲರ ಮುರಿತೈತಿ, ಕೈಯರ ಮುರಿತೈತಿ. ಸಮಾಧಾನ ಸಾವಧಾನ ತಿಳಿದವರು ಮಾತ್ರ ಅರ್ಥ ಇದ್ದವರು ನಾವು ಒಳ್ಳೆಯೋ ಮಾರಾಯ ಅಂತ ಲೋಕಮಾನ್ಯರಾದರು. ಅರ್ಥ ತಿಳ್ಕೊಳ್ಳೋರು ಅದ ಸಂಸಾರದಾಗ ಬಿದ್ದೋಗ ಹೌದಿಲ್ಲ? ಸಾವಧಾನ ಸಾವಧಾನ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಇದು ಘೋರವಾಗಿರ್ತಕ್ಕಂಥ ಸಂಸಾರ, ಘೋರವಾಗಿರ್ತಕ್ಕಂಥ ಸಂಸಾರ. ಸಂಸಾರವೆಂಬ ಬಂಡೆ ನಡೆದೈತಿ ನಮ್ಮ ಹೌದಿಲ್ಲ? ಆ ಸಂಸಾರ ಬಂಡೆ ಒಂದು ಸರಳ ಹೋಗ್ತೈತಿ, ಒಬ್ಬ ಒಕ್ಕಡೆ ಆಗ್ತೈತಿ. ಅದಕ್ಕೆ ಸಮಾಧಾನದಿಂದ ಹೋಗ್ಬೇಕಂತ ಲಗ್ನದಾಗ ಹೇಳಿತ್ತು. ಆ ಕಡೆ ಲಕ್ಷ ಇರಂಗಿಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಲಗ್ನ ಮಾಡುವತ್ನ್ಯಾಗ ಹೇಳ್ಬೇಕು, ಸ್ವಲ್ಪ ಅರ್ಥೈಸ್ಕೊಳ್ಬೇಕು. ಏನು ಹೇಳಾಕ್ತಾರ ಮಂತ್ರ ಇವರು? ಏನಂದ್ರೆ ಅನುಭವದ ಮಾತನ್ನ ಹೇಳಾಕತ್ಯಾರ. ಅವಾಗ ಹೇಳ್ತಾರೆ ಗುರುಗಳು, ಏನ್ ಲಗ್ನ ಹಾಕಿ ಬಿಡ್ಲಿ ಬಾ ಮತ್ತೊಂದ ಕಡೆ ಅಂತಾರ. ಮಕ್ಕಳು ಮಾಡ ನಿನ್ನ ಒಬ್ಬನ ಕೂತೇವಿ, ನಾನು ಕರ್ಕೊಂಡು ಇಲ್ಲೇ ಕುಂಡ್ರಾಗ 5-6 ವರ್ಷ ಆಗ್ಬೇಕು. ಯಪ್ಪ ನೀವು ಹೇಳಿದ್ರಿ ಈ ಕಡೆ ಬಂದಿದ್ರೆ ಪಾಡಿರ್ತಳ. ಈಗ ತನ್ಯಾಕ 4 ಮಕ್ಕಳು ಅವು. ಯಪ್ಪ ಕೀ ತುಂಬದ ಆಗತೈತಿ, ನನ್ನ ಡ್ರೆಸ್ ಹರತೈತಿ, ಇರತೈತಿ. ಅವ ಸಂತೆಗೆ ನೋಡ್ಕೊಂಡು ಕೊಡಕ್ ಹಾಕತ್ತಾಳು. ಎಲ್ಲ ಸಾಕಾಗಪ್ಪ, ನೀ ಎಲ್ಲ ಹೇಳಿದ್ವು ಕೇಳಿಲ್ಲ ಅಂತ ನಾನು. ಹಂಗ ಇದೆಲ್ಲ ಜೀವನ ಹೆಂಗ ಅಂದ್ರ ಕಷ್ಟಮಯವಾಗಿರ್ತಕ್ಕಂಥ ಜೀವನ. ಆದ್ರೂ ಕೂಡ ಧನ್ಯೋ ಗೃಹಸ್ಥಾಶ್ರಮ, ಧನ್ಯೋ ಗೃಹಸ್ಥಾಶ್ರಮ. ಗೃಹಸ್ಥರೇ ಧನ್ಯರು ಅಂತಕ್ಕಂಥ ವೇದದ ಮಾತನ್ನ ಹೇಳ್ಯಾರ. ಅದಕ್ಕೆ ಹೆಂಗ? ಅದಕ್ಕೆ ಇದು ಕನ್ಯಾ ಅನ್ವೇಷಣೆಗೆ ಪ್ರಾರಂಭ. ಕನ್ಯೆಯನ್ನು ನೋಡಲಿಕ್ಕೆ ಪ್ರಾರಂಭ ಮಾಡ್ತಾರ. ಆ ಕನ್ಯೆ ಎಲ್ಲ ಕಡೆ ನೋಡಿದ್ರು. ಯಾಕಂದ್ರೆ ಇವರ ಪ್ರಭಾವ ಎಲ್ಲ ಕಡೆ ನಾವಿನ ತುಂಬ ಹರಡಿತ್ತು. ನಾನೇನು ಕನ್ಯಾ ಕೊಡ್ತೇನಂತ ಸಾಕಷ್ಟು ಸ್ವಾಮಿಗಳು ಮುಂದೆ ಬಂದರು. ಅವಾಗ ಕನ್ಯಾ ಶೋಧ ಮಾಡೋದಕ್ಕೆ ಹೋಗ್ತಾರ. ಒಂದು ಅಂಬಲಜೇರಿ ಅಂತಕ್ಕಂಥ ಗ್ರಾಮ, ಅಂಬಲಜೇರಿ ಗ್ರಾಮ ಹೇಳಿದ್ರಿ, ಜಲಗರೆ ಹತ್ರ ಅಂಬಲಜೇರಿ. ಅಲ್ಲೇ ಶಿವಲಿಂಗಯ್ಯ ಸ್ವಾಮಿಗಳಂತ ಹೇಳಿ ಹಿರೇಮಠದ ಸ್ವಾಮಿಗಳು ಅದಾರು. ಅವರ ಮಗಳಾಗಿರ್ತಕ್ಕಂಥ ಶಿವದೇವಿಯನ್ನು ಕಾಣ್ತಾರೆ. ಅವರ ಮಗಳಾಗಿರ್ತಕ್ಕಂಥ ಚಿರಂಜೀವಿ ಶಿವದೇವಿಯನ್ನು ನೋಡಿದ್ರು. ಅವರಿಗೂ ಮನುಷ್ಯ ಗೊತ್ತು, ಇವರಿಗೂ ಮನುಷ್ಯ ಗೊತ್ತು. ಅವ್ರಿಗೂ ಮನುಷ್ಯ ಗೊತ್ತು, ಇವರಿಗೂ ಮನುಷ್ಯ ಗೊತ್ತು. ಹಿರಿಯರೆಲ್ಲ ಕೂಡಿದ್ರೆ ಏನು ದೊಡ್ಡ ಮಠ ಆಗಪ್ಪ, ಸಾಕಷ್ಟು ಭಕ್ತರ ಸಮೂಹ ಐತಿ. ಹುಡುಗ ಸ್ಫುರದ್ರೂಪಿ ಅದಾನ,
ಭಾಳ ಚಲೋ ಆಯ್ತು ಅಂತ ಒಂದು ದೊಡ್ಡ ಮಟ್ಟಕ್ಕೆ ಅಂತ ಒಬ್ಬ ಹುಡುಗನಿಂದ ಬೀಗ್ದಾನ ಮಾಡಿದಂದ್ರೆ ಧನ್ಯ ಆಗಪ್ಪ ಶಿವಲಿಂಗಯ್ಯ ಅಂದ್ರೆ ಎಲ್ಲರೂ ಆಯ್ತು ಅಂದರು. ನಿಶ್ಚಯ ಆಯ್ತು. ಒಂದು ದಿವಸ ಲಗ್ನ ನಿಮಿಷರು ಲಗ್ನ ನಿಮಿಷ ಅವಾಗೆಲ್ಲ ಗಾಡಿ ಬಂಡಿಗಳು ಹುಡ್ಕೊಂಡು ಬರ್ಬೇಕು. ಅವಾಗ ಟ್ರಕ್ ಇದ್ದಿದ್ದಿಲ್ಲ ಏನಿದ್ದಿದ್ದಿಲ್ಲ. ಅವಾಗೆಲ್ಲ ಗಾಡಿಗಳು ಹುಡ್ಕೊಂಡು ಬರೋರಂತ. ಗಾಡಿಗಳು ಹುಡ್ಕೊಂಡು ಬಂದಾಗ ಏನಾಗ್ತಿದ್ರೆ ಬೀಗದಂತ ಬಿಂಕನ ಗಾಡಿ ಇರ್ತಿತ್ತು. ಹೌದಿಲ್ಲ? ಸ್ವಲ್ಪ ಮದುವೆ ಅಂದ್ರೆ ಒಂದಿಷ್ಟ ಕೆಲಸ ಮೂರ್ಸಿ ಇರ್ತಿರ್ತಾವೆ. ಏನಾರು ಸುಳ್ಸು ಜಗಳ ತೆಗೆದು ಏನಾರು ಮಾಡೋದು. ನೋಡಿದ್ರೆ ಬಬಲಾಗಿ ಬಂದರು ಬಂಡಿ ಹುಡ್ಕೊಂಡು 50, 60, 100 ಬಂಡೆಗಳನ್ನು ತಗೊಂಡು ಬಂದರು. ಬಂದು ತಗೊಂಡ್ರೆ ತಂದು ನಿಲ್ಲಿಸಿದ್ರು. ಎಲ್ಲದಕ್ಕೂ ಮೇವಿನ ವ್ಯವಸ್ಥೆ ನೀರು ಕುಡಿಸಾಕ ಎಲ್ಲ ವ್ಯವಸ್ಥೆ ಮಾಡಿಟ್ಟಿದ್ರು. ಮದುವೆ ವಿಜೃಂಭಣೆಯಿಂದ ಪ್ರಾರಂಭ ಆಗಿತ್ತು. ಶಿವದೇವಿಯನ್ನು ಸ್ವಾಗತ ಮಾಡಿಕೊಂಡು ಎದುರುಗೊಂಡ್ರು. ಬಸ್ಟಿಗೆ ಕಾದ ಎಲ್ಲವೂ ನಡೀತು. ಇನ್ನೇನ ಅರಿಶಿನ ಹಚ್ಚಬೇಕತ್ತಿದ್ರಿ ಚಾಲುವ. ಅರಿಶಿನ ಹಚ್ಚಬೇಕತ್ತಿದ್ರು. ಯಾವುದೋ ಒಂದು ಕಾರಣಕ್ಕೆ ವಿಘ್ನ ಪ್ರಾರಂಭ, ಜಗಳ ಪ್ರಾರಂಭ. ಹೌದ್ರಿ, ಸುಳ್ಳ ಪ್ರಾರಂಭ. ಹಳೇದಿತ್ತು. ನನಗೊಂದು ಸ್ವಲ್ಪ ಗೊತ್ತೈತಿ ಎದಕ್ಕೆ ಪ್ರಾರಂಭ ಆಗ್ತಿತ್ತಂದ್ರೆ ನುಸ್ತಾ ಒಂದು ಬೆಲ್ಲದ ಬೆಳ್ಳಿಗೆ ಚಾಲು. ಹೌದಿಲ್ಲ ಬೇರೆ ಹಿಂದ ಲಗ್ನದಾಗ ಎದಕ್ಕೆ ಚಾಲು ಆಗ್ತಿತ್ತಂದ್ರೆ 10,000, 5,000, 10,000 ಕೊಟ್ಟು ಲಗ್ನ ಮಾಡ್ತಿದ್ರು. ಒಂದು 50-60 ರೂಪಾಯಿ ಕೊಟ್ಟು ಒಂದು ಬೆಲ್ಲದ ಪೆಂಡಿ ಕೊಡ್ಬೇಕಾದ್ರೆ ಜಗಳ ಚಾಲು. ನಮಗೆ ಯಾಕೆ ನಾವು ಬೆಲ್ಲದ ಪೆಂಡಿ ಕೊಡ್ಬೇಕಾಗ್ತದೆ? ಸುಳ್ಳಿ ಹೌದು. ಹಿಂಗೆ ಎಷ್ಟೋ ಬೆಲ್ಲದ ಪೇಟೆ ದೇಶದಲ್ಲಿ ಲಗ್ನ ಮಾಡ್ಕೊಂಡು ಹೋಗ ರಗಡೆ ಸಾಕಷ್ಟು ನೋಡಿ. ಹಂಗ ಯಾವುದೋ ಕಾರಣಕ್ಕಾಗಿ ಅಲ್ಲೇ ಏನಾಯ್ತು ಅಂತ ಕೇಳಿದ್ರೆ ಘಟನೆ ನಡೀತದ, ವಿರಸ ನಡೀತು, ಜಗಳ ಇತ್ತು. ಅವರು ಸುಮ್ಮಿಲ್ಲ, ಇವರು ಸುಲ್ಲ, ಅವ್ರಿಗೊಂದು ಇವ್ರಿಗೊಂದು ವಾಕ್ವಾದ ನಡೆದು ಏನಾಗ್ತಂದ್ರೆ ಆ ಕನ್ಯೆ ತಂದು ಶಿವಲಿಂಗಯ್ಯನವರು ನಮ್ಮ ಕಿಮ್ಮತ್ತಿಲ್ಲಂಗೆ ಮಾಡ್ರಿ, ಹಾಗೆ ಮಾಡ್ರಿ, ಹೀಗೆ ಮಾಡ್ರಿ, ನಾನು ಕನ್ಯಾನ ಕೊಡಂಗಿಲ್ಲ ಅಂತ ಹೇಳಿ ಇಡೀ ನಿಬ್ಬಣ ಹಂಗೆ ತಿರ್ಕೊಂಡು ಮಾಡ್ಬಿಟ್ಟ. ಮದುವೆ ನಿಂತು ಬಿಟ್ಟು ದೊಡ್ಡ ಮಠದೊಳಗ ಗಂಗಾಧರ ಮದುವೆ ನಿಂತು ಬಿಟ್ಟು ಯಾವುದೋ ಒಂದು ಕಾರಣಕ್ಕೆ ಜಗಳ ಪ್ರಾರಂಭವಾಗಿ ದೀರ್ಘಕ್ಕೆ ಹೋದಾಗ ಏನಾಗ್ತಂದ್ರ ಎಲ್ಲರೂ ಹೇಳ್ತಾರ ಇಲ್ಲಿ ತನ ನಿರ್ಣಾಕ ಕರ್ಕೊಂಡು ಬಂದು ಇಷ್ಟೆಲ್ಲ ಮಾಡಿ ಕೊನೆಗೆ ಕರ್ಕೊಂಡು ಮದುವೆ ಮುಡ್ಕೊಂಡು ಹೋಗೋದು ಸರಿಯಲ್ಲ ಶಿವಲಿಂಗಯ್ಯ, ನಿನ್ನ ಮಗಳ ಜೀವನ ನಿನ್ನ ಹಾಳು ಮಾಡ್ತೆ, ಹಾಗೆ ಮಾಡಬೇಡ, ಬಾ ಬಾ ಅಂತ ಎಲ್ಲ ಊರು ಜನ ಎಲ್ಲರೂ ಕರೆದ್ರು. ಓಂಕಾರೇಶ್ವರ ಕರೆದ್ರು. ಎಲ್ಲರೂ ಕರೆದ್ರು ಕೂಡ ಕಲ್ಲನ ಕಾಲಕ್ಕೆ ಶಿವಲಿಂಗಯ್ಯ ಮದುವಿನ ಮುಡ್ಕೊಂಡು ಎಲ್ಲ ನಿರ್ಣಯ ತಿಳ್ಕೊಂಡು ಹೋಗ್ಬೇಕು. ಎಲ್ಲರಿಗೂ ಆಗದ ಘಟನೆಗಳು. ಅವಾಗ ಓಂಕಾರೇಶ್ವರರು ಒಂದು ಕ್ಷಣ ಸುಮ್ಮನ ನಿಂತರು. ಏನಾಯ್ತಿದ್ರು ಅಂದ್ರೆ ಏನಾಯ್ತಿದ್ರು ಹಾಗಂತ ಹೇಳಿ ವಿಚಾರ ಮಾಡಿದ್ರು. ಈ ಮುಹೂರ್ತ ಇದ್ದೀನಿ, ಈ ಮುಹೂರ್ತದೊಳಗೆ ನನ್ನ ಮಗಳ ಲಗ್ನ ಆಗಲೇಬೇಕಂದ್ರ ಈ ಮುಹೂರ್ತ ತಪ್ಸಂಗಿಲ್ಲ, ಹೋಗ್ಲಾಕಿ ಕರ್ಕೊಂಡು ಹೋಗಿ ನಮ್ಮ ಮಗ ಅಂತ ಹೇಳಿ ಬಿಟ್ಟರು. ಅಲ್ಲಿ ಬಂದಿರತಕ್ಕಂಥ 100 ಜನ ಸಂಬಂಧಿಕರು ಆಗ ಈಗ ಎಲ್ಲರೂ ಬಂದಿದ್ರು. ಅದರೊಳಗೆ ಸ್ಫುರದ್ರೂಪಿ ಆಗಿರ್ತಕ್ಕಂಥ ಸಂಬಂಧಿಕರೊಳಗೆ ಒಬ್ಬ ಹುಡುಗಿಯನ್ನು ನೋಡ್ತಾರೆ. ಅಲ್ಲೇ ಹಿರಿಯರ ಜೊತೆ ತಂದೆ ತಾಯಿಗಳ ಜೊತೆ ಮಾತಾಡಿ ಒಂದು ಬಳಗಗಳು ಎಲ್ಲ ಒಪ್ಪಿಸಿ ಆ ಹುಡುಗಿಗೂ ಹುಡುಗನನ್ನ ತೋರಿಸಿ ಎಲ್ಲವನ್ನು ನೋಡಿದ್ದಾರೆ. ಅವಾಗ ಆ ಕಣ್ಣೆ ಗಂಗಾಂಬಿಕೆ ಇರತಕ್ಕಂಥ ಗಂಗಮ್ಮ ಅಂತಕ್ಕಂಥ ಕಣ್ಣೆಯನ್ನ ಏನ್ ಮಾಡಿದ್ರೆ ಅಂದ್ರೆ ಅದ ಮುಹೂರ್ತದೊಳಗೆ ಅದ ಸಮಯಕ್ಕೆ ಒಪ್ಪಿಸಿ ಗಂಗಾಧರ ಲಗ್ನ ಮಾಡಿಬಿಡ್ತಾರೆ. ಓಂಕಾರೇಶ್ವರರು ಲಗ್ನ ಮಾಡಿಬಿಡ್ತಾರೆ. ಅದ ಮುಹೂರ್ತದೊಳಗಿನ ಮತ್ತೊಂದು ಕನ್ಯೆಯ ಜೊತೆಗೆ ಏನಾತಂದ್ರೆ ಲಗ್ನ ಮಾಡಿ. ಅವಾಗ ಓಂಕಾರೇಶ್ವರರು ಬಂದ ಕಂಟಕ ದೂರ ಆತಪ್ಪ, ಹೋಗಿಬಿಡಂತ ಹೇಳಿ ಸದಾಶಿವ ಓಂಕಾರೇಶ್ವರರು ಆ ತಾಯಿ ಮೇಲೆ ಭಾರ ಹಾಕಿ ಲಗ್ನವನ್ನ ಸಾಂಗೋಪವನ್ನು ಮಾಡಿದ್ರು. ಬಂದಂತ ಭಕ್ತ ಸಮೂಹ ಒಂದು ಬಳಗ ಮೃಷ್ಟಾನ್ನ ಭೋಜನವನ್ನು ಮಾಡಿ ತಮ್ಮ ತಮ್ಮ ಊರುಗಳಿಗೆ ತೆರಳಿದ್ರು. ಅನಂತರವಾಗಿ ಅಲ್ಲೇನು ನಡೀತು ಅಂದ್ರೆ ಆ ತಾಯಿ ಗಂಗಾಂಬೆ ನಡೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಇಟ್ಟಾಗ ಏನು ಮದುವೆ ಮುರ್ಕೊಂಡು ಹೋಗಿದ್ರಲ್ಲ ಅಂಬಲಜೇರಿಯವರು ಯಾವಾಗ ಮದುವೆಯನ್ನು ಮುರ್ಕೊಂಡು ಹೋಗಿದ್ದು ಆ ಶಿವಲಿಂಗಯ್ಯ ಆ ತಾಯಿ ಸದಾ ಕಾಲ ಆ ಗಂಗಾಧರನ ನೆನೆಸ್ತಿದ್ದ. ಎಷ್ಟೋ ವರ ನೋಡಾಕ ಬಂದ್ರು ಶಿವದೇವಿಯನ್ನ, ಎಷ್ಟೋ ವರ ಅಲ್ಲೇ ಅಂಬಲಜೇರಿಯವರು ನೋಡಾಕ ಬಂದ್ರು. ಯಾರೂ ನಡೆಸಲಿಲ್ಲ, ಯಾರು ಕನ್ಯಾ ಪಾಸ್ ಮಾಡಲಿಲ್ಲ. ಎಲ್ಲರೂ ನೋಡೋರು ಹಾಗೆ ಹೋಗೋರು ತಿಳಿಸ್ತೀವಿ, ನಾವು ಹೋಗ್ಬಿಡೋರು.
ಕಡೆ ನೋಡಿ ಹಿರಿಯಾರು ಕರ್ಕೊಂಡು ಹೋಗಿರ್ತೀವ ಪಕ್ಕದ ಹಿರಿಯಾರು ಕಟ್ಟಿಗೆ ಹಿರಿಯಾರು ಇರ್ತಾರೆ. ಅವ್ರು ಹಿರಿಯಾರು ಅಂದ್ರೆ ಸುಮ್ಮನೆ ಅಲ್ಲ, ಅನುಭವಿಸ್ತಿರ್ತಾರೆ. ಅವ್ರು ಏನು ಮಾಡ್ತಿರ್ತಾರೆ ಅಂದ್ರೆ ಕೆದರಿ ಕೇಳ್ತಿರ್ತಾರೆ, ಯಾರನ್ನ ಹುಡುಗನ ತೋರಿಸ್ತನದು. ಹೌದಲ್ಲ, ಯಾರೋ ಕನ್ಯಾ ನೋಡಕ್ಕೆ ಹೋಗಿದ್ರು, ಹೇಗೆ ಕೊಡಕ್ಕೆ ಹೋಗಿದ್ರು. ಇವಾಗ ಗೌಡ್ರ ಮನೆ ಊರಾಗ ಬರ್ಬೇಕು ಏತಂದೇವ ಮುಗಿಸಾಕ್ ಬಂದ ಮಾತಾಡ್ಬೇಕು. ಮಾತಾಡ್ಬೇಕು. ಇನ್ನೊಂದು 10 ನಿಮಿಷ ಮುಗಿಸೇ ಬರ್ತೀನಿ, ಮತ್ತೆ ಟೈಮ್ ಬಂದೈತಿ. ಅದಕ್ಕೆ ಏನು ಹೇಳಾಕತ್ತಿದ್ನಿ, ಈಗ ಹೋದ್ರೆ ನಮ್ದು ಗಾಡಿ. ಗೌಡ್ರು ಬರೀ ಕನ್ಯಾ ಕೊಡಕ್ಕೆ ಬಂದಿದ್ರು. ಒಬ್ಬ ಮಗ ನೋಡಾಳಕ ಜಮೀನ ನೋಡ್ಬೇಕು. ಎಲ್ಲ ಕನ್ಯಾ ತಂದೆ ತಾಯಿಗಳು ಮನೆ ನೋಡೆ ಅಂದ್ರು, ಇಂಥ ಮನೆ ನಾನು ಮಗಳು ಬಂದ್ರೆ ಬಂಗಾರ ಹಾಕ ಊಟ ಮಾಡ್ತಾವ. ಕಾಲಿಗೆ ಮಣ್ಣು ಹತ್ತಾಗಿಲ್ಲ, ಹಾಗೆ ಪಟ್ಟ ಬರೋಣ ಅಂದ್ರೆ ಕಾಲು ಇಟ್ಕೂಡನ ನಿರ್ಧಾರ ಮಾಡ್ಬಿಟ್ಟು ಪಟ್ಟ ಬರೋಣ ಮಗಳಂದ್ರು. ಅವಾಗ ಹಿರಿಯಾಗಿ ಹೇಳ್ತಾರೆ, ಕೈಕಾಲು ತಕೊಂಡು ಹೋಗಿ ಕುಂತಾರ ಕುಂಡ್ರಾಕತ್ಯಾರ. ಅವಾಗ ಅಪ್ಪನ ಹೇಳ್ತಾರೆ, ಕನ್ಯಾ ತಂದೆ ಅವ್ರು ಹಿರಿಯಾಗಿ ಹೇಳ್ತಾನ, ಮಾವ ಏನು ವಿಚಾರ ಮಾಡ್ಬಾರ್ದು, ಪಟ್ಟ ಬರೋದು ಮಗಳಂತ ಕುತ್ತರ್ ಕುಂಡ್ರದಪ್ಪು ಚಾರ ಕುಡಿದು ಅನ್ನ ಕುತ್ತರ್ ಕುಂಡ್ರ ಚಾರ ಕುಡಿದು ಅಲ್ಲಿನ ಮಗಳ ಪಟ್ಕೊಂಡು ಕುಂಡ್ರು ಒಂದಿಲ್ಲ ತಾಳ. ಆನಂತರ ಬಂದರು, ಕೂತರು, ಮಾತಾಡಿದ್ರು, ಎಲ್ಲ ಆಯ್ತು. ನೂರಾರು ಜಮೀನು ಐತಿ, ಸಾವಿರಾರು ಆಸ್ತಿ ಐತಿ, ಕೋಟಿಗಟ್ಟಲೆ ಆಸ್ತಿ ಐತಿ, ರಾತ್ರಿ ಐತಿ, ರೂಪಾಯಿ ಐತಿ, ಎಲ್ಲ ಹಿಡಿದ್ರು. ಆ ನಂತರ ಹುಡುಗನು ನೋಡಿದ್ರು, ಸ್ಪರ್ಧರಿಗೂ ಹುಡುಗ ರಕ್ಕಾಟು ಬಿಡೋಣ ಅಂತ ಎಲ್ಲರೂ ನಿರ್ಧಾರ ಮಾಡಿದ್ರು. ಈ ಮುತ್ತೆ ಇದ್ಲ ಇವನನ್ನೇ ಹಿರಿಯ ಯಾಕೆ ಅದಕ್ಕೆ ಕೆಡಬಿಡು ಹೊಸ ಬಿಡೋಣ ಅಂದ್ರೆ ಗಪ್ ನೋಡಿದ್ದ ನಾವು. ಮತ್ತೆ ಇನ್ಯಾಕೆ ಇಷ್ಟೆಲ್ಲ ಆಗೈತಿ ಅಲ್ಲ, ನಾಷ್ಟ ಮಾಡೋದು ಗಪ್ ನಾವು ಅಂದಿದ್ರು. ಮತ್ತೆ ಆಮೇಲೆ ನಾಷ್ಟ ಮಾಡೋದು. ನಾಷ್ಟ ಮಾಡಿದ್ರು. ನಾಷ್ಟ ಮಾಡಿ ಒಂದು 2 ನಿಮಿಷ ಹೊರಗೆ ಹೋಗಿ ಬರ್ತಂದ್ರೆ ಅಂತ ಗೊತ್ತೇ ಹೊರಗೆ ಬಾಳ. 2 ನಿಮಿಷ ಹೊರಗೆ ಬಾದ ಹೊರಗೆ ಕಾಡಿ ಮಾತಾಡ್ಕೋತ ಒಂದು ಬಿಡಿ ಶೇರು ಒಗದ ತಿರುಗಿ ಹೊರಗೊಡದ ಒಬ್ಬ ಹುಡುಗ ಅಂತ ಬಡ 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 ತಮ್ಮ ಬಾಯಿಲ್ಲ. ಯಾರು ನಾ ದೊಡ್ಡ ಮಗ ಅನ್ನೋದಲ್ಲ, ಅವನ ದೋಸ್ತ್ ಸರಿಯಲ್ಲ, ತಪ್ಪು ತಿಳ್ಕೊಬೇಡ. ಬಾಯಿ ಹುಡುಗ ನಿಮ್ಮ ದೋಸ್ತ್ ಹೆಂಗ ಮಾರಿ ನಮ್ಮ ಹುಡುಗ, ಮಾರಿ ನಮ್ಮ ಹುಡುಗರಿ, ನಮ್ಮ ದೋಸ್ತ ಬಾಳ ಮಾರಿ ಅಂದ್ರೆ ಹೆಂಗ ಬಾರಿ ಕೇಳ. ಅವ್ನು ಇದ್ದಾರ ಏನಿಲ್ರಿ ಹುಡುಗನಿಗೆ ಏನಾದ್ರು ಒಂದು ಸ್ವಲ್ಪ ಏನಾದ್ರೆ ಅಂತ ಏನಾದ್ರೆ ನಮ್ಮ ಹುಡುಗ ಬಂಗಾರದಾಗ ಕಸರು ಸಿಕ್ಕಿದ ಕರೆ ನಮ್ಮ ಹುಡುಗನೊಳಗೆ ಏನೂ ಇಲ್ಲ. ನೀವು ಕಣ್ಣು ಮುಚ್ಚಿ ಮಗಳ ಕೊಟ್ಟು ಹೋಗ್ರಿ, ಭಾಳ ಆರಾಮ ಇರ್ತಾವ ಹುಡುಗಿ. ನಮ್ಮ ಹುಡುಗಿಗೆ ಯಾವ ಚಟಾನೂ ಇಲ್ಲ, ಏನೂ ಇಲ್ಲ. ಹೌದಾ, ಇಂಥ ಕಾಲದ ಇಂಥ ಇದರೊಳಗೆ ಇಂಥ ದುಷ್ಕಾಲದೊಳಗೆ ಏನು ಚಟ ಮಾಡಿದ್ರೆ ಗ್ರೇಟಪ್ಪ. ಏನೂ ಚಟ ಇಲ್ಲ ಅಂದ್ರೆ ಭಾಳ ಚಲೋ ಆಯ್ತು ಅಂದಿದ. ಏನು ಚಟ ಇಲ್ಲ ಅನ್ನೋದಿಲ್ಲ. ಒಂದೊಂದು ಯಾಲಕ್ಕಿ ತಿಂತಾನ್ರಿ ಅನ್ನೋ ಯಾಲಕ್ಕೆ ಯಾರು ಬೇಕಾದ್ರೆ ತಿಂತಾರ ಬಿಡ. ಅದೇನು ದೊಡ್ಡ